Hello friends, welcome back to my channel. AIM. My name is Vinay, teaching +1 +2 from past 17 years. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರೋ ಸೆಕೆಂಡ್ PUC ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಕ್ವಶನ್ ಪೇಪರ್ನ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಕಾನ್ಸೆಪ್ಟಿಂದ ನಮಗೆ ಕ್ವೆಶನ್ಸು ಬರೋ ಪಾಸಿಬಿಲಿಟೀಸ್ ಇರುತ್ತೆ, 5 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 2 ಮಾರ್ಕ್ಸ್ಗೆ. ನಾನು ಒಂದು ಚಾಪ್ಟರಲ್ಲಿ ಪ್ರಿಪೇರ್ ಆಗಬೇಕಿದ್ರೆ ನಾನು ಯಾವ್ಯಾವ ಕ್ರೈಟೀರಿಯಾನ ತಲೆಯಲ್ಲಿ ಇಟ್ಕೊಂಡು ನಾನು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್, ನಮ್ಮ PU ಬೋರ್ಡಿಂದ ಏನೇನು ಒಂದು ಕ್ವಶನ್ ಪೇಪರ್ ಸೆಟ್ಟರ್ಗೆ ಏನೇನು ಕಂಡೀಷನ್ಸ್ ಇದೆ, ಯಾವ ಥರ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕು, ಅದರದ್ದು ಕಂಡೀಷನ್ಸ್ ಏನಿದೆ ಅದನ್ನು ನೋಡಿಬಿಟ್ಟು ದೆನ್ ವಿಲ್ ಗೋ ವಿತ್ ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ನ ಅಲಾಟ್ ಆಗಿದೆ, ಅದರದ್ದು ಆ ಅಲಾಟ್ಮೆಂಟ್ನ ಯಾವ ಥರ ವೇರಿ ಮಾಡ್ಬೋದು ಕ್ವಶನ್ಸ್ ಕೇಳಬೇಕಿದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್, ಕ್ವಶನ್ ಪೇಪರ್ ಡಿಸೈನ್ ಹೇಗಿರುತ್ತೆ ಅಂತ ನೋಡೋಣ. ಇದೆಲ್ಲ ನಮಗೆ PU ಬೋರ್ಡಿಂದ ಕೊಟ್ಟಿರೋಂಥದ್ದು. ಕ್ವಶನ್ ಪೇಪರ್ ಡಿಸೈನ್ ಆಫ್ ದ ಕ್ವಶನ್ ಪೇಪರ್ ಏನಿರೋದಪ್ಪ ಅಂದರೆ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಟೈಪ್ಸ್ ಆಫ್ ಕ್ವಶನ್ಸು, ನಂಬರ್ ಆಫ್ ಕ್ವಶನ್ಸ್ ಟು ಬಿ ಸೆಟ್, ನಂಬರ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ಡ್, ಇದೆಲ್ಲ ಇದೆ. ಟೋಟಲ್ ಮಾರ್ಕ್ಸ್ ಇದೆ, ರಿಮಾರ್ಕ್ಸ್ ಇದೆ. ನಮಗೆ ಗೊತ್ತಿರೋ ಹಾಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನಮಗೆ 5 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಮತ್ತು E. ಇದರಲ್ಲಿ ನಮಗೆ ಪಾರ್ಟ್ A ಕಂಪಲ್ಸರಿ 20 ಕ್ವೆಶನ್ಸ್ ಇರುತ್ತೆ, 15 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ 6 ಆನ್ಸರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 5ನ್ನ ಚೂಸ್ ಮಾಡಿ ನಾವು ಆನ್ಸರ್ ಮಾಡಬೇಕಿರುತ್ತೆ. ಸೊ ಇದು ಪಾರ್ಟ್ ಎಲ್ಲಿ ಬರೋವಂಥ ಪ್ಯಾಟ್ರನ್, ಕ್ವಶನ್ ಪೇಪರ್ ಪ್ಯಾಟ್ರನ್. ಇಟ್ ಈಸ್ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ 9 ಕ್ವೆಶನ್ ಇರುತ್ತೆ. ನಾನು 6 ಕ್ವೆಶನ್ನ ಆನ್ಸರ್ ಮಾಡಬೇಕು. 3 ಮಾರ್ಕ್ಸಲ್ಲೂ 9 ಇರುತ್ತೆ, 6ನ್ನ ಆನ್ಸರ್ ಮಾಡಬೇಕು. 5 ಮಾರ್ಕ್ ಕ್ವೆಶನ್ಸ್ ಪಾರ್ಟ್ D 7 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ 4ನ್ನ ಆನ್ಸರ್ ಮಾಡಬೇಕು. ಪಾರ್ಟ್ Eಯಲ್ಲಿ ಒಂದು 6 ಮಾರ್ಕ್ ಕ್ವೆಶನ್ನು, ಇನ್ನೊಂದು 4 ಮಾರ್ಕ್ ಕ್ವೆಶನ್ನು. ಎರಡಕ್ಕೂ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಬೋತ್ ಆರ್ ಹ್ಯಾವಿಂಗ್ ಇಂಟರ್ನಲ್ ಚಾಯ್ಸಸ್. ಇಂಟರ್ನಲ್ ಚಾಯ್ಸಸ್ ಅಂದರೆ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು ಅಂದರೆ 10 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಕೊಟ್ಬಿಡ್ತಿದ್ರು, 4 ಮಾರ್ಕ್ ಕ್ವೆಶನ್ನು ಮತ್ತು ಒಂದು 6 ಮಾರ್ಕ್ಸ್ ಕ್ವೆಶನ್ನು. ಆ 2 ಕ್ವೆಶನ್ನು ನಾವು ಇಂಟರ್ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ. 6 ಮಾರ್ಕ್ಸ್ಗೆ ನಾನೇನಾದರೂ ಇಂಟಗ್ರೇಷನಲ್ಲಿ ಆನ್ಸರ್ ಮಾಡಿದ್ರೆ ಅದ್ರ ಜೊತೆ ಏನಾದರೂ ಕಂಟಿನ್ಯೂಟಿ ಪ್ರಾಬ್ಲಮ್ನ ಕೊಟ್ಟಿದ್ರೆ ಅದನ್ನೇ ಆನ್ಸರ್ ಮಾಡಬೇಕಿತ್ತು. ಈಗ ಏನಾಗಿದೆ ಅಂದರೆ 6 ಮಾರ್ಕ್ಸಲ್ಲಿ ನಾನು ಯಾವುದಾದ್ರು ಒಂದು ಕ್ವೆಶನ್ನ ಚೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಐದರ್ ಇಂಟಗ್ರೇಷನ್ ಮೇಲೆ ನಾನು ಡೆಫಿನೆಟ್ ಇಂಟಗ್ರಲ್ಸ್ ಮೇಲೆ ಸಾಲ್ವ್ ಮಾಡ್ಬೋದು, ಇಲ್ಲ ಅಂದರೆ ನಾನು ಅದನ್ನು LPP ಪ್ರಾಬ್ಲಮ್ ಸಾಲ್ವ್ ಮಾಡಿ ಇನ್ನೊಂದು 4 ಮಾರ್ಕ್ ಕ್ವೆಶನ್ನ, ಅದರಲ್ಲೂ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಕಂಟಿನ್ಯೂಟಿ ಮೇಲೆ ಒಂದು ಕ್ವೆಶನ್ ಇರುತ್ತೆ, ಇಲ್ಲ ಅಂದರೆ ಡಿಟರ್ಮಿನೆಂಟ್ಸಿಂದ ಒಂದು ಕ್ವೆಶನ್ ಬರುತ್ತೆ. ಈ ಎರಡರಲ್ಲಿ ಯಾವುದಾದ್ರು ಒಂದು ನನಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರೋದ್ರಿಂದ ನನಗೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇದು ನನ್ನ ಕ್ವೆಶನ್ ಪೇಪರ್ ಡಿಸೈನ್. ಈ ಥರ ಕ್ವೆಶನ್ ಪೇಪರ್ ಡಿಸೈನ್ ಇರುತ್ತೆ. ಇದರಲ್ಲಿ ವೈಟೇಜ್ ಎಲ್ಲ ಬರುತ್ತೆ. ಈ ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕ್ವೆಶನ್ ಪೇಪರ್ ಸೆಟ್ ಆಗುತ್ತೆ. ಅಂದರೆ ನೀವು ಆನ್ಸರ್ ಮಾಡಬೇಕಿದ್ರೆ ನಿಮಗೆ ಕ್ವೆಶನ್ ಪೇಪರ್ ಬರೋಕ್ಕಿಂತ ಮುಂಚೆ ನಿಮಗೆ ಕ್ವೆಶನ್ಸು ಯಾವ ಥರ ಇರಬೇಕು, ವೆಯ್ಟೇಜ್ ಏನೇನು ಇರಬೇಕು ನೋಡಿ. ರಿಮೆಂಬರ್ 40%, ಅಂದರೆ ನೀವು ಓದ್ಕೊಂಬಂದಿರೋದನ್ನು ತಲೆ ಇಟ್ಕೊಂಡು ಬಂದರೆ 40%, 36 ಕ್ವೆಶನ್ಸ್ಗೆ 36 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ, ಅದನ್ನು ಅಪ್ಲಿಕೇಶನ್ ಗೊತ್ತಿದ್ದರೆ, ಮತ್ತು ಕ್ರಿಯೇಟಿವ್ ಇದ್ದರೆ, ಅನಾಲಿಸಿಸ್ ಗೊತ್ತಿದ್ದರೆ, ಇದಕ್ಕೆಲ್ಲ ಈ ಥರ ನಮಗೆ ವೆಯ್ಟೇಜು ಸ್ಪ್ಲಿಟ್ ಆಗಿರುತ್ತೆ. ಸೊ ನನಗೆ ಒಂದು ಸಬ್ಜೆಕ್ಟಲ್ಲಿ, ಇದು ಮ್ಯಾಥಮೆಟಿಕ್ಸಲ್ಲಿ ಅಂತಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಇರುತ್ತೆ, ಒಂದು ಸಬ್ಜೆಕ್ಟಲ್ಲಿ ನನಗೆ ಪಾಸ್ ಮಾಡೋದಕ್ಕೆ 40%ಗಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಇಲ್ಲಿ ನನಗೆ 40% ರಿಮೆಂಬರ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ 30%, ಅಪ್ಲಿಕೇಶನ್ ಲೆವೆಲಲ್ಲಿ 20%, ಅನಾಲಿಸಿಸ್ ಮಾಡು, ಕ್ರಿಯೇಟಿವಿಟಿ ಮೇಲೆ, ಇವ್ಯಾಲ್ಯೂಯೇಷನ್ ಮೇಲೆ 10%, ಇದೆಲ್ಲ ಸೇರಿ 10% ಇದೆ. ಅಂದರೆ ಡಿಫಿಕಲ್ಟಿ ಲೆವೆಲ್ಲು ಕಡಿಮೆ ಪರ್ಸೆಂಟೇಜಲ್ಲಿದೆ. ರಿಮೆಂಬರು, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ನಮಗೆ 30%, 40% ವೆಯ್ಟೇಜ್ ಇದೆ. ಅರೌಂಡ್ 36 ಮಾರ್ಕ್ಸ್ ನಮಗೆ ಜ್ಞಾಪಕ ಇಟ್ಕೊಂಡು ಬರೆಯೋವಂಥ ಕ್ವೆಶನ್ಸ್ ಇರುತ್ತೆ ಕ್ವೆಶನ್ ಪೇಪರಲ್ಲಿ. ದಟ್ ಈಸ್ ದ ಮೀನಿಂಗ್ ಆಫ್ 40% ವೆಯ್ಟೇಜ್ ಫಾರ್ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್ 30%, ಅಪ್ಲೈ ಮತ್ತು ಮಿಕ್ಕಿದ್ದು 30% ಇರುತ್ತೆ. ಓಕೆ,
ಸೊ ದಿಸ್ ಈಸ್ ವಾಟ್ ಒನ್ ಕ್ರೈಟೀರಿಯಾ ಯಾವುದಕ್ಕೆ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ. ಇನ್ನೂ ಒಂದು ಕ್ರೈಟೀರಿಯಾ ಇದೆ. ಏನಪ್ಪ ಕ್ರೈಟೀರಿಯಾ ಅಂದರೆ ನನಗೆ ಕ್ವಶನ್ ಪೇಪರಲ್ಲಿ 40% ಈಸಿ ಕ್ವೆಶನ್ಸ್ ಇರಬೇಕು, ಸಿಂಪಲ್ ಕ್ವೆಶನ್ಸ್ ಇರಬೇಕು, ಈಸಿ ಕ್ವೆಶನ್ಸ್ ಇರಬೇಕು, ಆವ್ರೇಜು 40% ಇರಬೇಕು. ಅಂದರೆ ಇಲ್ಲ ನೋಡಿ 40% ಈಸಿ ಕ್ವೆಶನ್ಸ್ ಅಂದರೆ 120 ಮಾರ್ಕ್ಸ್ ಕ್ವೆಶನ್ ಪೇಪರಲ್ಲಿ 48 ಮಾರ್ಕ್ಸ್ ಈಸಿ ಕ್ವೆಶನ್ಸ್ ಇರುತ್ತೆ. 48 ಮಾರ್ಕ್ಸ್ ಹ್ಯೂಜ್ ನಂಬರ್ ಅಲ್ವಾ. ನನಗೆ 80 ಮಾರ್ಕ್ಸಲ್ಲಿ 48 ಮಾರ್ಕ್ಸ್ ತೊಗೊಂಡ್ರೆ ಅರೌಂಡ್ 60% ಮೇಲೆ ಆಯಿತು ಅಲ್ಲ. ಸೊ ಈಸಿ ಕ್ವೆಶನ್ಸೇ ಎಷ್ಟಿರುತ್ತೆ, ಮೆಂಟಲಿ ಐ ಶುಡ್ ಬಿ ಪ್ರಿಪೇರ್ಡ್. ಈಸಿ ಕ್ವೆಶನ್ ವಿಲ್ ಬಿ ಫಾರ್ 48 ಮಾರ್ಕ್ಸ್. ಆವ್ರೇಜ್ ಕ್ವೆಶನ್ ಬಂದು ನನಗೆ 40% ಇರುತ್ತೆ, ಮತ್ತು ಅದರಲ್ಲೂ 48 ಮಾರ್ಕ್ಸ್. ಡಿಫಿಕಲ್ಟಿ ಲೆವೆಲ್ ಕ್ವೆಶನ್ಸ್ ಆಲ್ಮೋಸ್ಟ್ ಅಲ್ಲಿ ನನಗೆ 20% ಇರುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು, ಹಿಂದೆ ಒಂದು ಕ್ರೈಟೀರಿಯಾ ನೋಡಿದ್ವಿ, ಇದು ಎರಡನೇ ಕ್ರೈಟೀರಿಯಾ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಕ್ವೆಶನ್ ಪೇಪರ್ ಸೆಟ್ ಆಗುತ್ತೆ. ಸೊ ನಾನು ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಇರಬೇಕಿರೋದಿಷ್ಟು ಆ್ಯಸ್ ಎ ಸ್ಟೂಡೆಂಟ್, ನನಗೆ ಈಸಿ ಇಷ್ಟಿರುತ್ತೆ ಕ್ವೆಶನ್ ಪೇಪರಲ್ಲಿ. ಕ್ವೆಶನ್ ಪೇಪರ್ನ ಫಸ್ಟು ಓದಬೇಕು ಕಂಪ್ಲೀಟಾಗಿ. ನಾನು ಅದರಲ್ಲಿ ನನಗೆ ಈಸಿ ಯಾವುದಿರುತ್ತೆ ಅದನ್ನೇ ಪಿಕ್ ಮಾಡಬೇಕು. 48 ಮಾರ್ಕ್ಸ್ ಸ್ಕೋರ್ ಮಾಡೋದಂತೂ ಈಸಿ ಇರುತ್ತೆ ಕ್ವೆಶನ್ ಪೇಪರಲ್ಲಿ. ಇದು ನನ್ನ ತಲೆಯಲ್ಲಿ ಇರಬೇಕು. ಪ್ಯಾನಿಕ್ ಆಗೋಕ್ಕಿಂತ ನಾನು ಪ್ಲ್ಯಾನ್ ಮಾಡಿ ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋದು ತುಂಬ ಇಂಪಾರ್ಟೆಂಟ್. ಸೊ ಕಂಪ್ಲೀಟ್ಲಿ ವಾಚ್ ದಿಸ್ ವಿಡಿಯೋ. ನೋಡೋಣ ಮುಂದೆ ಇನ್ನೂ ಏನೇನು ಕಾನ್ಸೆಪ್ಟ್ಸ್ ನಾವು ಹೇಗೆ ಸ್ಪ್ಲಿಟ್ ಮಾಡ್ಬೋದು, ಪ್ರತಿ ಚಾಪ್ಟ್ರಿಂದ ನಮಗೆ ಹೇಗೆ ನಾವು ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಬರುತ್ತೆ ಅಂತ ನೋಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಏನು, ವೇಟೇಜ್ ಫ್ರೇಮ್ವರ್ಕ್. ವೇಟೇಜ್ ಫ್ರೇಮ್ವರ್ಕ್ ಅಂದರೆ ನಿಮಗೆ ಒಂದೊಂದು ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಒನ್. ಇದರಲ್ಲಿ ನಿಮಗೆ ಕ್ವೆಶನ್ ಪೇಪರಲ್ಲಿ ಇಷ್ಟೇ ಮಾರ್ಕ್ಸ್ ಕೇಳಲೇಬೇಕು ಆ ಚಾಪ್ಟ್ರಿಂದ, ಆಯಿತಾ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ 9 ಮಾರ್ಕ್ಸ್ ಅಂದರೆ 9 ಮಾರ್ಕ್ಸ್ ಕೇಳಲೇಬೇಕು. ಕ್ವಶನ್ಸ್ನ ಅವರು ಇಂಟರ್ಚೇಂಜ್ ಮಾಡ್ಬೋದು, 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್, ಆ ಲಿಬರ್ಟಿ ಕ್ವೆಶನ್ ಪೇಪರ್ ಸೆಟ್ಟರ್ಗಿದೆ. ಆದರೆ 9 ಮಾರ್ಕ್ಸ್ಗೆ ಆ ಚಾಪ್ಟ್ರಿಂದ ಕೇಳಲೇಬೇಕು. ನೆಕ್ಸ್ಟ್ ಕಮ್ಸ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ 6 ಮಾರ್ಕ್ಸು, ಮ್ಯಾಟ್ರಿಸೀಸ್ 9 ಮಾರ್ಕ್ಸು, ಡಿಟರ್ಮಿನೆಂಟ್ಸ್ 12 ಮಾರ್ಕ್ಸ್ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇಸ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, 17 ಮಾರ್ಕ್ಸ್ ಇದೆ. ದೆನ್ ಕಮ್ಸ್ ಅಪ್ಲಿಕೇಶನ್ ಆಫ್ ಡಿರವೇಟಿವ್ಸ್, ದೆನ್ ಕಮ್ಸ್ ಇಂಟೆಗ್ರಲ್ಸ್ ಮತ್ತೆ 18. ನೋಡಿ, ಇವೆರಡು ಚಾಪ್ಟ್ರನ್ನ ತರೋವಾಗಿ ಪ್ರಿಪೇರ್ ಆಗೋದ್ರೆ 50% ಆಲ್ಮೋಸ್ಟ್ ಆಲ್ ನಿಮಗೆ ಅಲ್ಲೇ ಕ್ವಶನ್ಸು ಅರೈಸ್ ಆಗುತ್ತೆ, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಮತ್ತು ಇಂಟೆಗ್ರಲ್ಸಿಂದ. ಇಷ್ಟನ್ನು ಪ್ರಿಪೇರ್ ಆಗಿದ್ದೀರಾ ಅಂದರೆ ಅಪ್ಲಿಕೇಶನ್ ಆಫ್ ಡಿರವೇಟಿವ್ಸ್ ಈಸಿ ಆಗುತ್ತೆ, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸು, ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಷ್ಟು ಈಸಿ ಆಗುತ್ತೆ. ಸೊ ಹ್ಯೂಜ್ ಪಾರ್ಟ್ ಅಂದರೆ ನನಗೆ ಸೆಕೆಂಡ್ PUC ಕ್ವೆಶನ್ ಪೇಪರಲ್ಲಿ ಕ್ಯಾಲ್ಕುಲಸ್. ಫಸ್ಟ್ ಇಯರ್ ಟ್ರಿಗ್ನಾಮೆಟ್ರಿ ಚೆನ್ನಾಗಿ ಗೊತ್ತಿರಬೇಕು, ಬಟ್ ಕ್ಯಾಲ್ಕುಲಸ್ ಈಸ್ ಹ್ಯೂಜ್ ಒನ್, ಆಯಿತಾ. ಕ್ಯಾಲ್ಕುಲಸ್ ಇಲ್ಲ ನೀವು ಕೌಂಟ್ ಮಾಡಿದ್ರೆ 17, 18, 35 ಆಯಿತು. 35 + 8 43. ಅದ್ರ ಜೊತೆಗೆ ಇಲ್ಲೊಂದು 5 ಮಾರ್ಕ್ಸ್ ಇದೆ, 48. ಡಿಫ್ರೆನ್ಷಿಯಲ್ ಈಕ್ವೇಷನ್ನು 8 ಮಾರ್ಕ್ಸ್ ಇದೆ, 56 ಮಾರ್ಕ್ಸ್. ಔಟ್ ಆಫ್ 80 56 ಮಾರ್ಕ್ಸ್ ಇದರಿಂದನೇ ಬಂದ್ಬಿಡೋದು ನಿಮಗೆ. ಕಂಪ್ಲೀಟಾಗಿ ನಾನು ಕ್ಯಾಲ್ಕುಲಸ್ನ ಪ್ರಿಪೇರ್ ಆಗಿ ಹೋದರೆ. ಬಟ್ ಒನ್ ಆಫ್ ದ ಬೇಸಿಕ್ ಥಿಂಗ್ ನನಗೆ ಇದಕ್ಕೆ ಬೇಕಿರೋದೇನಪ್ಪ ಅಂದರೆ ಟ್ರಿಗ್ನಾಮೆಟ್ರಿ ಫ್ರಮ್ ಫಸ್ಟ್ ಇಯರ್. ಅದರದ್ದೆಲ್ಲ ಅಪ್ಲಿಕೇಶನ್ಸು, ಅದರದ್ದೆಲ್ಲ ರಿಸಲ್ಟ್ಸು ನನ್ನ ತಲೆಯಲ್ಲಿರಬೇಕು. ಸೊ ದಟ್ ಐ ಕ್ಯಾನ್ ಡೂ ವೆಲ್ ಇನ್ ಕ್ಯಾಲ್ಕುಲಸ್. ಇದರಲ್ಲಿ ನಿಮಗೆ CETಗೂ ಕೂಡ ಹೆಲ್ಪ್ ಆಗುತ್ತೆ. CETಲೂ ಅರೌಂಡ್ 20-22 ಕ್ವೆಶನ್ಸು, ಕ್ಯಾಲ್ಕುಲಸ್ ಇದ್ರ ಮೇಲೇ ಇರುತ್ತೆ. ಕ್ಯಾಲ್ಕುಲಸ್ ಮೇಲೇ ಅರೌಂಡ್ 22 ಕ್ವೆಶನ್ಸ್ ಔಟ್ ಆಫ್ 60. ಸೊ ನೀವು ಬೋರ್ಡ್ಗೆ ಇದನ್ನು ಪ್ರಿಪೇರ್ ಆಗೋದ್ರಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ವೆಕ್ಟರ್ಸ್ 8 ಮಾರ್ಕ್ಸ್, 3D ಜಾಮೆಟ್ರಿ 6 ಮಾರ್ಕ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್ 6 ಮಾರ್ಕ್ಸ್. ಒಂದೇ ಕ್ವೆಶನ್ ನಿಮಗೆಲ್ಲ ಗೊತ್ತಿರುತ್ತೆ, ಒಂದೇ ಕ್ವೆಶನ್ ಅದರಿಂದ ಬರೋದು 6 ಮಾರ್ಕ್ಸ್ಗೆ. ದೆನ್ ಪ್ರಾಬಬಿಲಿಟಿ 8 ಮಾರ್ಕ್ಸ್. ಇದು ನನಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಫಾರ್ ಈಚ್ ಚಾಪ್ಟರ್ಸ್. ಈ ಚಾಪ್ಟರ್ಸಲ್ಲಿ ಇಲ್ಲಿ ಏನೇನು ಮೆನ್ಷನ್ ಆಗಿದೆ ಅಷ್ಟೇ ಮಾರ್ಕ್ಸ್ ಅಲಾಟ್ ಆಗಲೇಬೇಕು ಕ್ವೆಶನ್ ಪೇಪರಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಏನೇನು ಕ್ರೈಟೀರಿಯಾ ಇದೆ ನನಗೆ ಕ್ವೆಶನ್ ಪೇಪರ್ ಸೆಟ್ಟರಲ್ಲಿ, ಇನ್ನೇನೇನು ಕ್ರೈಟೀರಿಯಾ ಇದೆ, ನಾನು ಏನೇನ ತಲೆಯಲ್ಲಿ ಇಟ್ಕೊಂಡು ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ನೋಡೋಣ. ಕ್ವಾಲಿಟಿ ಆ್ಯಂಡ್ ಲೆಂತ್ ಆಫ್ ದ ಕ್ವೆಶನ್ ಪೇಪರ್ ನೆಕ್ಸ್ಟ್ ಕ್ರೈಟೀರಿಯಾ. ಕ್ವಾಲಿಟಿ ಮತ್ತು ಲೆಂತ್. ಕ್ವಾಲಿಟಿ ಹೆಂಗಿರಬೇಕು, ಲೆಂತ್ ಆಫ್ ದ ಕ್ವೆಶನ್ ಪೇಪರ್ ಎಷ್ಟಿರಬೇಕಂತ. ವೈಲ್ ಫ್ರೇಮಿಂಗ್ ಎ ಕ್ವೆಶನ್, the time required to solve it should be decided properly and the marks should be awarded accordingly. ಯಾವುದನ್ನು ಸುಮ್ಮನೆ 6 ಮಾರ್ಕ್ಸಿಗೆ ಸಾಲ್ವ್ ಮಾಡೋಂಥ ಕ್ವೆಶನ್ನ 3 ಮಾರ್ಕ್ಸಿಗೆ ಕೇಳೋಕ್ಕಾಗಲ್ಲ, ಆಯಿತಾ. ನನಗೆ ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಇದೆ ಅಂದರೆ ಇಟ್ ಈಸ್ ನಾಟ್ ದಟ್ 6 ಮಾರ್ಕ್ಸ್ ಕ್ವೆಶನ್ನ 3 ಮಾರ್ಕ್ಸ್ ಕೇಳ್ತಾರೆ ಅಂತ. ದ ವೇ ಆಫ್ ಆಸ್ಕಿಂಗ್ ಕ್ವೆಶನ್ ಮೇ ಬಿ ಡಿಫ್ರೆಂಟ್, ಬಟ್ 3 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ನಿಗೆ ಇಷ್ಟು ಸ್ಟೆಪ್ಸ್ ಇರಬೇಕು,
ಅಷ್ಟೇ ಸ್ಟೆಪ್ಸ್ ಇದ್ದರೆ ಅದಕ್ಕೆ 3 ಮಾರ್ಕ್ಸ್ ಕೊಡಬೇಕು ಅಂತ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಇಟ್ಕೊಂಡೇ ಕ್ವೆಶ್ಚನ್ ಪೇಪರ್ ಸೆಟ್ ಆಗುತ್ತೆ. ಸೊ ಅದರಿಂದ 5 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ನ 3 ಮಾರ್ಕ್ಸಿಗೆ ಕೇಳುವಂಥ ಪಾಸಿಬಿಲಿಟಿ ರೇರ್ ಕೇಸಸ್ ಇರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಇರಲ್ಲ. ಮಾರ್ಕ್ಸ್ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಮಾರ್ಕ್ಸ್ ಅಲಾಟೆಡ್ ಫಾರ್ ಈಚ್ ಕ್ವೆಶನ್ ಶುಡ್ ಬಿ ಪ್ರಾಪರ್ಲಿ ಮೆನ್ಷನ್ಡ್ ಇನ್ ದ ಕ್ವೆಶನ್ ಪೇಪರ್. ಅದಿರುತ್ತೆ ಬಿಡಿ, ಕ್ವೆಶನ್ ಪೇಪರಲ್ಲಿ ಯಾವ್ಯಾವ ಕ್ವೆಶನ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂತ ಮೆನ್ಷನ್ ಮಾಡಿರ್ತಾರೆ. ದೆನ್ ಕಮ್ಸ್ ಜನರಲ್ ಇನ್ಸ್ಟ್ರಕ್ಷನ್ಸ್. ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗಲ್ಲ, ಇದೆಲ್ಲ ಕ್ವೆಶನ್ ಪೇಪರ್ ಸೆಟ್ ಮಾಡೋರಿಗೆ. ನೋಡೋಣ ಏನೇನು ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ. ಇದು ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ನಿಮಗೆ ಇದು ಅವೈಲಬಲ್ ಇದೆ, ಯು ಕ್ಯಾನ್ ಚೆಕ್ ಇಟ್. ಕ್ವೆಶನ್ ಪೇಪರ್ ಶುಡ್ ಬಿ ಪ್ರಿಪೇರ್ಡ್ ಬೈ ಪ್ರಿಪೇರಿಂಗ್ ಸಪರೇಟ್ ಬ್ಲೂ ಪ್ರಿಂಟ್ ಬೈ ಕೀಪಿಂಗ್ ದ ವೆಯ್ಟೇಜ್ ಆಫ್ ಮಾರ್ಕ್ಸ್ ಅಲಾಟೆಡ್ ಟು ಈಚ್ ಚಾಪ್ಟರ್ ಇನ್ ಮೈಂಡ್. ಆಯಿತಾ? ಅಂದರೆ ಡೌಟ್ ಇರುತ್ತೆ ತುಂಬ ಜನಕ್ಕೆ, ಬ್ಲೂ ಪ್ರಿಂಟು ಯಾವುದೋ ಒಂದು ಕ್ವೆಶನ್ ಪೇಪರ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದರೆ ಇದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ, ಇದೇ 1 ಮಾರ್ಕ್ ಕ್ವೆಶನ್ ಇಲ್ಲೇ ಬರುತ್ತೆ ಅಂತ. ಬ್ಲೂ ಪ್ರಿಂಟ್ ಈಸ್ ಸಪ್ರೇಟ್ ಫಾರ್ ಈಚ್ ಕ್ವೆಶನ್ ಪೇಪರ್. ನಾನು ಯಾವ್ದಾರೋ ಒಂದು ಕ್ವೆಶನ್ ಪೇಪರ್ನ ರೆಡಿ ಮಾಡ್ತಿದ್ದೀನಿ ಅಂದರೆ ಆ್ಯಸ್ ಎ ಕ್ವೆಶನ್ ಪೇಪರ್ ಸೆಟ್ಟರ್ ಅದಕ್ಕೆ ಫಸ್ಟು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಆಮೇಲೆ ಕ್ವೆಶನ್ ಪೇಪರ್ನ ಸೆಟ್ ಮಾಡಬೇಕು. ಪ್ರತಿ ಕ್ವೆಶನ್ ಪೇಪರ್ಗೂ ಬ್ಲೂ ಪ್ರಿಂಟು ಡಿಫ್ರೆಂಟ್ ಆಗಿರುತ್ತೆ. ಇಟ್ ಡಸಂಟ್ ಮೀನ್ ಮಾರ್ಕ್ಸ್ ವೇರಿ ಆಗುತ್ತೆ, ಮಾರ್ಕ್ಸ್ ವೇರಿ ಆಗಲ್ಲ, ಬ್ಲೂ ಪ್ರಿಂಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಏನಂದರೆ ನಾವೀಗ ಓದೋದಲ್ವ, ಅಂಡರ್ಸ್ಟ್ಯಾಂಡಿಂಗು, ರಿಮೆಂಬರಿಂಗ್ ಇದನ್ನೆಲ್ಲ ನೋಡಿದ್ವಲ್ವಾ. ನಾನು ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕಿಲ್ಲ, ರಿಮೆಂಬರಿಂಗಲ್ಲಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಯಾವುದೋ ಕ್ವೆಶನ್ ಕೇಳ್ಬೋದು. ಇನ್ನೊಬ್ರು ಯಾರೋ ಸೆಟ್ ಮಾಡಿದ್ರೆ ಅದೇ ರಿಮೆಂಬರಿಂಗ್ ಪಾರ್ಟಲ್ಲಿ ನಿಮಗೆ ITF ಇಂದ ಒಂದು ಕ್ವೆಶನ್ ಕೇಳ್ಬೋದು. ಈ ಥರ ವೇರಿಯೇಷನ್ಸ್ ಇರುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ಮಾರ್ಕ್ಸ್ ಅಲಾಟ್ಮೆಂಟಲ್ಲಿ ಯಾವುದೇ ವೇರಿಯೇಷನ್ ಇರಲ್ಲ. ಆಯಿತಾ? ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡಿಬಿಟ್ಟೆ ಕ್ವೆಶನ್ ಪೇಪರ್ನ ರೆಡಿ ಮಾಡಬೇಕು. ಪ್ರತಿ ಕ್ವೆಶನ್ ಪೇಪರ್ಗೂ ಬ್ಲೂ ಪ್ರಿಂಟ್ ಸಪ್ರೇಟ್ ಇರುತ್ತೆ. ನಾವು ವೇಟೇಜ್ ಅಲಾಟೆಡ್ ಟು ಈಚ್ ಟಾಪಿಕ್ ಕೆನಾಟ್ ಬಿ ಚೇಂಜ್ಡ್. ಇಂಪಾರ್ಟೆಂಟ್ ಒನ್ ನೋಡಿ, ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ದ ಕ್ವೆಶನ್ ಸೆಟ್ಟರ್ ಹ್ಯಾಸ್ ದ ಲಿಬರ್ಟಿ ಟು ಚೂಸ್ ದ ಕ್ವೆಶನ್ ಟೈಪ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್. ಕ್ವೆಶನ್ ಪೇಪರ್ ಸೆಟ್ಟರ್ಗೆ ಲಿಬರ್ಟಿ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಕ್ವೆಶನ್ ಕೇಳಬೇಕು ಅಂತೇನಿಲ್ಲ. ಆಯಿತಾ? ಕ್ವೆಶನ್ ಪೇಪರ್ ಹ್ಯಾಸ್ ದ ಲಿಬರ್ಟಿ ಇನ್ನೂ ಯಾವುದಾದ್ರಲ್ಲಿದೆ ಅಂದರೆ, ನಾನು ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕಿದ್ರೆ ನಾನು ಈಗ 5 ಮಾರ್ಕ್ಸ್ಗೆ ಈ ಚಾಪ್ಟ್ರಿಂದ ಕೇಳಬೇಕು. ನನಗೆ ಪಾಸಿಬಿಲಿಟಿ ಏನು? 2 ಮಾರ್ಕ್ಸ್ ಕ್ವೆಶನ್ನು, 3 ಮಾರ್ಕ್ಸ್ ಕ್ವೆಶನ್ ಒಂದು ಕೇಳ್ಬೋದು, ಇಲ್ಲ 5 ಮಾರ್ಕ್ಸ್ ಕ್ವೆಶನ್ ಒಂದು ಕೇಳ್ಬೋದು ಅಲ್ವಾ. 5 ಮಾರ್ಕ್ಸ್ ಕ್ವೆಶನ್ ಕೇಳೋ ಪಾಸಿಬಿಲಿಟಿನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪಿ ಯು ಬೋರ್ಡಿಂದ, ಇಂಥ ಚಾಪ್ಟ್ರಿಂದನೇ ಕೇಳಬೇಕು ಅಂತ. ಈಗ 2 ಮಾರ್ಕ್ಸು 3 ಮಾರ್ಕ್ ಕ್ವೆಶನಲ್ಲಿ ವೇರಿ ಆಗ್ಬೋದು. 5 ಮಾರ್ಕ್ಸ್ ಕ್ವೆಶನಲ್ಲಿ ವೇರಿ ಆಗೋ ಪಾಸಿಬಿಲಿಟಿನೇ ಇಲ್ಲ, ಯಾಕೆ ಅಂದರೆ ಕಾನ್ಸೆಪ್ಟ್ಸ್ ಆರ್ ಫಿಕ್ಸ್ಡ್ ಅಲ್ವಾ. ಈಗ ನಮಗೆ ಇರೋದು ಪಾಸಿಬಿಲಿಟಿ ಏನಪ್ಪ ಅಂದರೆ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ವೇರಿ ಆಗ್ಬೋದು ಆ ಕಡೆ ಈ ಕಡೆ. ಕೆಲವು ಸಲ 2 ಮಾರ್ಕ್ಸ್ ಕೇಳೋ ಕ್ವೆಶನ್ನಲ್ಲಿ ಆ ಚಾಪ್ಟ್ರಿಂದ ನಮಗೆ 3 ಮಾರ್ಕ್ಸ್ ಕ್ವೆಶನ್ ಬರ್ಬೋದು. MCQ ಕೇಳ್ದೇ 3 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು. ಈ ಥರ ಎಲ್ಲ ಇಂಟರ್ನಲ್ ಅರೇಂಜ್ಮೆಂಟ್ ಕ್ಯಾನ್ ಬಿ ಡನ್ ಫ್ರಮ್ ದ ಕ್ವೆಶನ್ ಪೇಪರ್ ಸೆಟ್ಟರ್ ಸೈಡ್. ಆದರೆ ನಂಬರ್ ಆಫ್ ಮಾರ್ಕ್ಸ್ ಅಲಾಟ್ಮೆಂಟ್ ಮಾತ್ರ ಚೇಂಜ್ ಆಗಲ್ಲ. ದಟ್ ಈಸ್ ಒನ್ ಮೋರ್ ಪಾಯಿಂಟ್. ನೆಕ್ಸ್ಟ್ ಕಮ್ಸ್ ಮಿಸ್ಸೆಲೇನಿಯಸ್ ವರ್ಕ್ಡ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಕ್ವೆಶನ್ ಪೇಪರ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈ ಮಿಸ್ಸೆಲೇನಿಯಸ್ ಎಕ್ಸಾಂಪಲ್ ಎಕ್ಸಸೈಸು ಟಚ್ಚೇ ಮಾಡಿರಲ್ಲ ಅಲ್ವಾ. ಸೊ ಈ ಪಾಸಿಬಿಲಿಟಿನೂ ಇದೆ, ರೂಲ್ ಔಟ್ ಮಾಡೋಂಗಿಲ್ಲ. ನಾನು ಅದನ್ನೂ ಪ್ರಿಪೇರ್ ಆಗಿ ಹೋಗಿರಬೇಕು. ಆದರೆ ಎಲ್ಲರೂ ಈಗ ಆಲ್ರೆಡಿ ಎಕ್ಸಾಮ್ ಹತ್ರ ಬಂದುಬಿಟ್ಟಿದೆ, ಈಗ ಹೊಸ್ದಾಗಿ ಪ್ರಿಪೇರ್ ಆಗ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಮಿಸ್ಸೆಲೇನಿಯಸ್ ವರ್ಕ್ಡ್ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಿಮಗೆ ಕೇಳಿದ್ರೂ ಕೂಡ ಮ್ಯಾಕ್ಸಿಮಮ್ ಈಗ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕೇಳೋ ಪಾಸಿಬಿಲಿಟಿ ಇದೆ. ಅಕಸ್ಮಾತ್ ಕೇಳಿದ್ರು 5 ಮಾರ್ಕ್ಸಲ್ಲೂ ಕೇಳ್ಬೋದು, ಕೇಳಬಾರ್ದು ಅಂತೇನಿಲ್ಲ. ಆದರೆ ಪಾಸಿಬಲಿ ಕೇಳಲ್ಲ 5 ಮಾರ್ಕ್ಸಲ್ಲಿ. ಕೇಳಿದ್ರೂ ಎಲ್ಲರೂ ಒಂದು ಕ್ವೆಶನ್ ಕೇಳ್ಬೋದು. ಈಗ ನಿಮಗೆ ಈ ಪಾರ್ಟ್ ಬಿಯಲ್ಲಿ 9 ಕ್ವೆಶನ್ ಇದೆ, ಅದರಲ್ಲಿ 6 ಆನ್ಸರ್ ಮಾಡಬೇಕು. 1 2 ಮಿಸ್ಸೆಲೇನಿಯಸ್ ಎಕ್ಸಸೈಸ್ ಎಕ್ಸಾಂಪಲಿಂದ ಕೇಳ್ಬೋದೇ ಹೊರತು 9 ಕೇಳಲ್ಲ. ಓಕೆ. ಸೊ ನಾನು ಈಗ ಏನು ಮಾಡಬೇಕಂದ್ರೆ, ಈಗ ನಾನು ಕ್ವೆಶನ್ ಪೇಪರ್ಗೆ ನಾನು ಪ್ರಿಪೇರ್ ಆಗ್ತಿದ್ದೀನಿ ಅಥವಾ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ನನ್ನ ಮೈಂಡ್ ಸೆಟ್ ಏನಿರಬೇಕು, ನಾನು 6 ಕ್ವೆಶನ್ನ ಅಟೆಂಡ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 8 ಚಾಪ್ಟರ್ನಲ್ಲಿ ನಾನು ಅದನ್ನು ಪ್ರಿಪೇರ್ ಆಗಿ ರೆಡಿ ಇರಬೇಕು, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಎರಡಕ್ಕೂ. ಸೊ ಅವಾಗ ಏನಾಗುತ್ತೆ, ನನಗೆ ಎಲ್ಲರೂ ಒಂದು ಮಿಸ್ಸೆಲೇನಿಯಸ್ ವರ್ಕ್ಡ್ ಎಕ್ಸಾಂಪಲಿಂದನೋ ಎಕ್ಸಸೈಸಿಂದನೋ ಪ್ರಾಬ್ಲಮ್ ಬಂದರೆ ಐ ಕ್ಯಾನ್ ಸ್ಕಿಪ್ ದಟ್ ಆ್ಯಂಡ್ ಐ ಕ್ಯಾನ್ ಆನ್ಸರ್ ರಿಮೈನಿಂಗ್ ಅದರ್ ಕ್ವೆಶನ್ಸ್. ಯಾವಾಗಲೂ 6 ಕ್ವೆಶನ್ಗೆ ಪ್ರಿಪೇರ್ ಆಗೋದ್ರೆ ಇಟ್ ಈಸ್ ಇಂಪಾಸಿಬಲ್. ಆಯಿತಾ? 9 ಕ್ವೆಶನ್ಗೆ ಪ್ರಿಪೇರ್ ಆಗೋದ್ರೆ ಆಲ್ವೇಸ್ ಬೆಟರ್. ಯಾವಾಗಲೂ ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ವರ್ಸ್ಟ್ ಸಿನಾರಿಯೋಗೆ ಪ್ರಿಪೇರ್ ಆಗಬೇಕು. ವರ್ಸ್ಟ್ ಸಿನಾರಿಯೋ ಅಂದರೆ ನನಗೆ ಈ ಕ್ವೆಶನ್ ಪೇಪರ್ ತುಂಬ ಡಿಫಿಕಲ್ಟ್ ಕೊಟ್ಬಿಟ್ಟಿದ್ದಾರೆ ಅಂದ್ರೂ ನಾನು ಅದನ್ನು ಆನ್ಸರ್ ಮಾಡೋ ಲೆವೆಲಿಗೆ ನಾನು ಪ್ರಿಪೇರ್ ಆಗಿ ಹೋಗಬೇಕು. ನನ್ನ ಪ್ಲ್ಯಾನ್ ಆ ಥರ ಇರಬೇಕು. ಬಟ್
ಅಟ್ಲೀಸ್ಟ್ 8 ಕ್ವೆಶನ್ಸ್ ಔಟ್ ಆಫ್ 9 ನಾನು ಆನ್ಸರ್ ಮಾಡೋ ಎಬಿಲಿಟಿ ನನಗಿರಬೇಕು ಕ್ವೆಶನ್ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ. ಸೊ ಮಿಸಲೇನಿಯಸ್ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ನು ಕೇಳೋ ಪಾಸಿಬಿಲಿಟಿ ಕೂಡ ನಮಗೆ ಇರುತ್ತೆ. ನೆಕ್ಸ್ಟ್ ಕಮ್ಸ್ ಕ್ವೆಶನ್ ಆರ್ಡರ್ ಇನ್ ದ ಕ್ವೆಶನ್ ಪೇಪರ್ ನೀಡ್ ನಾಟ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಚಾಪ್ಟರ್ಸ್ ಇನ್ ದ ಟೆಕ್ಸ್ಟ್ ಬುಕ್ಕಲ್ಲಿರೋ ಚಾಪ್ಟರ್ ಸೀಕ್ವೆನ್ಸಲ್ಲೇ ಇರಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ಕೇಳ್ಬೋದು. ದಟ್ ಪಾಸಿಬಿಲಿಟಿ ಈಸ್ ದೇರ್. ನೆಕ್ಸ್ಟ್ ಕಮ್ಸ್ the problem that are based on concepts discussed in the textbook prescribed by the Department of School Education pre-university can be asked. ಅಂದರೆ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನೇ ಕೇಳಬೇಕು. ಹವೆವರ್ ದಿಸ್ ಡಸ್ ನಾಟ್ ಮೀನ್ ದಟ್ ಪ್ರಾಬ್ಲಮ್ ಶುಡ್ ಬಿ ಗಿವನ್ ಆ್ಯಸ್ ದೇ ಅಪೇರ್ ಇನ್ ದ ಟೆಕ್ಸ್ಟ್ ಬುಕ್. ಈಗ ಟ್ವಿಸ್ಟೆಡ್ ಕ್ವೆಶನ್ ಅಂತ ಹೇಳ್ತಾರಲ್ವಾ, ಟೆಕ್ಸ್ಟ್ ಬುಕ್ಕಲ್ಲಿರೋ ಥರನೇ ಕೇಳಬೇಕು ಅಂತೇನಿಲ್ಲ ಅಲ್ವಾ. ಈಗ ನನಗೆ ಕೇಳ್ಬೋದು ಫೈಂಡ್ ದ ಡಿರವೇಟಿವ್ ಆಫ್ ಸೈನ್ ಎಕ್ಸ್ ಅಲ್ವಾ, ಅದನ್ನೇ ಫೈಂಡ್ ದ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ ಸೈನ್ ಎಕ್ಸ್ ಅಂತಲೂ ಕೇಳ್ಬೋದು. ಹವೆವರ್ ದ ಕ್ವೆಶನ್ ಪೇಪರ್ ಸೆಟ್ಟರ್ ವಾಂಟ್ಸ್ ದೇ ಕ್ಯಾನ್ ಆಸ್ಕ್ ಡಿಫರೆನ್ಷಿಯಲ್ ಕೋಎಫಿಷಿಯಂಟು ಅಂದರೆ ಡಿರವೇಟಿವ್ ಅಂದರೂ ಕೂಡ ಅದನ್ನೇ, ಆರ್ ಡಿಫರೆನ್ಷಿಯೇಟ್ ದ ಫಂಕ್ಷನ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಲೂ ಕೇಳ್ತಾರೆ ಅಲ್ವಾ. ಯಾವ ಥರ ಕೇಳಿದ್ರೂ ಮೀನಿಂಗ್ ಅದೇನೆ, ಐ ಶುಡ್ ನೋ ದಿಸ್ ಅಲ್ವಾ. ಸೊ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಕೇಳಬೇಕು, ಆದರೆ ಕ್ವೆಶನ್ನ ಪ್ರಿಪೇರ್ ಮಾಡಬೇಕಿದ್ರೆ ದಟ್ ಲಿಬರ್ಟಿ ಈಸ್ ಗಿವನ್ ಟು ದ ಕ್ವೆಶನ್ ಪೇಪರ್ ಸೆಟ್ಟರ್. ದೆನ್ ಕಮ್ಸ್ ಕ್ವೆಶನ್ ಶುಡ್ ನಾಟ್ ಬಿ ಸ್ಪ್ಲಿಟ್ ಇನ್ ಟು ಸಬ್ ಡಿವಿಷನ್ಸ್. ಕೆಮಿಸ್ಟ್ರಿಲಿ ನೋಡಿರ್ತೀರಾ, ಫಿಸಿಕ್ಸಲ್ಲಿ ನೋಡಿರ್ತೀರಾ, ಕ್ವೆಶನ್ ನಂಬರ್ 9 ಸಬ್ ಕ್ವೆಶನ್ ನಂಬರ್ 1, ಸಬ್ ಕ್ವೆಶನ್ ನಂಬರ್ 2. ಮ್ಯಾಥಮೆಟಿಕ್ಸಲ್ಲಿ ಆ ಪಾಸಿಬಿಲಿಟಿ ಇಲ್ಲ. ಇಟ್ ಶುಡ್ ಬಿ ಎ ಡೈರೆಕ್ಟ್ ಕ್ವೆಶನ್. ಸಬ್ ಡಿವಿಷನ್ಸು ನಿಮಗೆ ಎಲ್ಲೂ ಇರಲ್ಲ. ಓಕೆ, ದೆನ್ ಕಮ್ಸ್ ದ ನೆಕ್ಸ್ಟ್ ಪಾಯಿಂಟ್, the question should be clear, unambiguous, understandable. ನೋಡಿ ಎಷ್ಟೆಲ್ಲ ಇದೆ. All unwanted data in the questions should be avoided. ಇಷ್ಟು ಕ್ಲಾರಿಟಿ ಇರಬೇಕು ಕ್ವೆಶನಲ್ಲಿ. ಕ್ವೆಶನ್ ಪೇಪರ್ ಸೆಟ್ ಮಾಡೋದಷ್ಟು ಈಸಿ ಇಲ್ಲ ಅಲ್ವಾ. ಕ್ಲಿಯರ್ ಇರಬೇಕು, ಅಂದರೆ ಒಬ್ಬ ಸ್ಟೂಡೆಂಟು ಕ್ವೆಶನ್ನ ಓದಾಗ ಕ್ಲಿಯರಾಗಿ ಅರ್ಥ ಆಗಬೇಕು. ಆಂಬಿಗ್ಯೂಟಿ ಇರಬಾರ್ದು. ಇದಾ ಅದಾ, ಏನು ಹಿಂಗಿದೆ ಕ್ವೆಶನ್ನು, ಇದನ್ನು ಈ ಥರ ಅರ್ಥ ಮಾಡ್ಕೋಬೇಕಾ, ಆ ಥರ ಅರ್ಥ ಈ ಥರ ಆ್ಯಂಬಿಗ್ಯೂಟಿ ಇರಬಾರ್ದು. ಕ್ವೆಶನ್ ಸೆಟ್ ಮಾಡಿದಾಗ ಕ್ವೆಶನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಇರಬೇಕು, ಅರ್ಥ ಆಗೋ ಥರ ಇರಬೇಕು. ಮತ್ತು ಕ್ವೆಶನ್ಲಿ ಏನಾದ್ರು ಅನ್ವಾಂಟೆಡ್ ಡಾಟಾ, ಎಕ್ಸ್ಟ್ರಾ ಡಾಟಾಸ್ ಏನಾದ್ರು ಇದ್ದರೆ ಯು ಶುಡ್ ರಿಮೂವ್ ಆಲ್ ದೋಸ್, ದೆನ್ ಯು ಶುಡ್ ಪುಟ್ ದ ಕ್ವೆಶನ್ ಇನ್ ದ ಕ್ವೆಶನ್ ಪೇಪರ್. ಇದು ಒಂದು ಕ್ರೈಟೀರಿಯಾ. ಸೊ ದಿಸ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಅಲ್ವಾ. ನನಗೆ ಆಂಬಿಗ್ಯೂಟಿ ಇಲ್ಲ, ಕ್ಲಿಯರ್ ಇದೆ, ಕ್ವೆಶನ್ ಅರ್ಥ ಆಗ್ತಿದೆ, ಐ ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವೆಶನ್. ನೆಕ್ಸ್ಟ್ ಕಮ್ಸ್ ಇನ್ಸ್ಟ್ರಕ್ಷನ್ ಟು ಯೂಸ್ ಗ್ರಾಫ್ ಶೀಟ್ ಇನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಶುಡ್ ಬಿ ಗಿವನ್ ಇನ್ ದ ಕ್ವೆಶನ್ ಪೇಪರ್. ಅದನ್ನೆಲ್ಲ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿರುತ್ತೆ. ಕ್ವೆಶನ್ ಪೇಪರಲ್ಲಿ ಏನೇನು ಗ್ರಾಫ್ ಯಾವುದಕ್ಕೆ ಯೂಸ್ ಮಾಡಬೇಕು, ಪಾರ್ಟ್ ಕ್ಲಿಯರ್ ಆಗಿ ಎಲ್ಲ ಇರುತ್ತೆ. ಕ್ವೆಶನ್ ಪೇಪರ್ ನೀವು ಆಲ್ರೆಡಿ ನೋಡಿದರೆ ಪ್ರಿವಿಯಸ್ ಇಯರ್ದು ಅಥವಾ ಪಿ ಯು ಬೋರ್ಡಿಂದ ಬಿಟ್ಟಿರೋದು ನಿಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ರಿಪಿಟೇಷನ್ ಆಫ್ ದ ಸೇಮ್ ಕಾನ್ಸೆಪ್ಟ್, ಇದು ಇಂಪಾರ್ಟೆಂಟ್ ನೋಡಿ. ರಿಪಿಟೇಷನ್ ಆಫ್ ದ ಸೇಮ್ ಕಾನ್ಸೆಪ್ಟ್, ಲಾಸ್, ಫ್ಯಾಕ್ಟ್ಸ್ ಎಟ್ಸೆಟ್ರಾ ವಿಚ್ ಜನರೇಟ್ ದ ಸೇಮ್ ಕಾನ್ಸೆಪ್ಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕ್ವೆಶನ್ ಪೇಪರ್ ಶುಡ್ ಬಿ ಅವಾಯ್ಡೆಡ್. ಅಂದರೆ ನನಗೀಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಒಂದು ಚಾಪ್ಟರ್ ಇದೆ. ನನಗೆ ಇದರಲ್ಲಿರೋದು ಎರಡೇ ಕಾನ್ಸೆಪ್ಟ್, ಒಂದು ಟೈಪ್ಸ್ ಆಫ್ ರಿಲೇಷನ್ಸು, ಇನ್ನೊಂದು ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲ. ಕಾಂಪೋಸಿಟ್ ಫಂಕ್ಷನ್ಸು, ಬೈನರಿ ಆಪ್ರೇಷನ್ಸ್ ಇವೆಲ್ಲ ಇಲ್ಲೇ ಇಲ್ಲ ಈಗ. ಸೊ ನನಗೆ ಈಗ ಕ್ವೆಶನ್ ಪೇಪರ್ ಸೆಟರ್ ಆಗಿ ನಾನೇ ಕೂತ್ಕೊಂಡ್ರೆ ನನಗೇನೇನು ಪಾಸಿಬಿಲಿಟಿ ಇದೆ? 9 ಮಾರ್ಕ್ಸಿಗೆ ಕೇಳಬೇಕು ಅಲ್ವಾ, ಅದರಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶನ್ ಕೊಡಲೇಬೇಕು. ಇನ್ನು ಇರೋದು 4 ಮಾರ್ಕ್ಸ್, ಅದರಲ್ಲಿ ಒಂದು MCQ ಕೇಳಿದ್ರೆ ಇನ್ನು 3 ಮಾರ್ಕ್ಸ್ ಉಳಿಯುತ್ತೆ. ಆದರೆ ಆ 3 ಮಾರ್ಕ್ಸ್ಗೆ ನಾನು ಏನು ಮಾಡ್ಬೋದು, ಮತ್ತೆ ನಾನು ಈಗ 5 ಮಾರ್ಕ್ಸ್ ಪಾರ್ಟಲ್ಲಿ ನಾನು ಕೇಳಬೇಕಾಗಿರೋ ಕ್ವೆಶನ್ ಯಾವುದು? ಇಲ್ಲ ಇನ್ವರ್ಟಿಬಲ್ ಫಂಕ್ಷನ್ ಕೇಳಬೇಕು, ಇಲ್ಲ ಅಂದರೆ 1 1 ಆನ್ 2 ಬೈಜೆಕ್ಷನ್ ಮೇಲೆ ಕ್ವೆಶನ್ಸ್ ಕೇಳಬೇಕು. ದಟ್ ಈಸ್ ಒನ್ ಪಾಸಿಬಿಲಿಟಿ, ಅದೊಂದೇ ಪಾಸಿಬಿಲಿಟಿ ಇರೋದು. 3 ಮಾರ್ಕ್ಸ್ ಸೆಕ್ಷನ್ಗೆ ಬಂದಾಗ ಇನ್ಯಾವ ಕಾನ್ಸೆಪ್ಟ್ ಉಳಿಯುತ್ತೆ ನನಗೆ ಅಲ್ಲಿ? ನನ್ನ ಹತ್ರ ಇರೋದು ರಿಲೇಷನ್ಸ್ ಒಂದೇ, ಟೈಪ್ಸ್ ಆಫ್ ರಿಲೇಷನ್ಸ್. ಹಾಗಾದರೆ ನನಗೆ 3 ಮಾರ್ಕ್ಸ್ ಕ್ವೆಶನ್ ಬಂದಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕ್ವೆಶನ್ ಪೇಪರ್ ಸೆಟರ್ ಕೆನಾಟ್ ಆಸ್ಕ್ ಅಗೇನ್ ಆನ್ ದ ಸೇಮ್ ಕಾನ್ಸೆಪ್ಟ್ 1 1 ಆನ್ 2 ಆರ್ ಇನ್ವರ್ಟಿಬಲ್ ಫಂಕ್ಷನ್ಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸೆಪ್ಟ್ ಶುಡ್ ನಾಟ್ ಬಿ ರಿಪೀಟೆಡ್. ಇದು ತುಂಬ ಇಂಪಾರ್ಟೆಂಟು. ಆ್ಯಸ್ ಎ ಸ್ಟೂಡೆಂಟ್ ಐ ಶುಡ್ ನೋ ಯಾವ್ಯಾವ ಚಾಪ್ಟ್ರಲ್ಲಿ ನನಗೆ ಏನೇನು ಕಾನ್ಸೆಪ್ಟ್ ಇದೆ ಅನ್ನೋದು ಗೊತ್ತಿದ್ದು
ಅದರ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಲ್ಲ ಅಂತ ಗೊತ್ತಿದ್ದರೆ ಐ ಕ್ಯಾನ್ ಡಿಸೈಡ್ ಫ್ರಮ್ ವಿಚ್ ಕಾನ್ಸೆಪ್ಟ್ ಐ ಕ್ಯಾನ್ ಗೆಟ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಆರ್ 4 ಮಾರ್ಕ್ ಕ್ವಶನ್ಸ್. ಅದನ್ನು ಇದರ ಅನಾಲಿಸಿಸ್ ಆದಮೇಲೆ ಅದನ್ನು ಡಿಸ್ಕಸ್ ಮಾಡೋಣ. ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಕಾನ್ಸೆಪ್ಟಲ್ಲಿ ನಮಗೆ 3 ಮಾರ್ಕ್ಸ್ 5 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸು ಅರೈಸ್ ಆಗೋ ಪಾಸಿಬಿಲಿಟಿ ಇದೆ ಅಂತ. ನೆಕ್ಸ್ಟ್ ಪಾಯಿಂಟ್, ಇನ್ MCQ section, stimulus questions, comprehensive questions, identifying true or false statement should be asked, but then should not exceed 3 questions. ಏನಿದು ಸ್ಟಿಮ್ಯುಲಸ್ ಕ್ವೆಶನ್ಸ್ ಅಂದರೆ? ಸ್ಟಿಮ್ಯುಲಸ್ ಕ್ವೆಶನ್ಸ್ ಅಂದರೆ ಯಾವುದಾದ್ರು ಒಂದು ಕ್ವೆಶನ್ನ ಡೈರೆಕ್ಟಾಗಿ ಕೇಳೋದಕ್ಕಿಂತ ಬದಲಾಗಿ ಒಂದು ಪಿಕ್ಚರ್ ಕೊಟ್ಬಿಟ್ಟು ಅನಲೈಸ್ ಮಾಡ್ತಾರೆ ಕೇಳೋವಂಥ ಕ್ವೆಶನ್ ಆಗಿರ್ಬೋದು. ಇಲ್ಲಾಂದರೆ ಡೈಲಿ ಲೈಫಲ್ಲಿ ಅಪ್ಲಿಕೇಶನ್ ಇರೋಂಥ ಕ್ವೆಶನ್ಸು, ಮೇ ಬಿ ಫ್ರಮ್ ಪ್ರಾಬಬಿಲಿಟಿ, ಆ ಥರ ಡೈಲಿ ಲೈಫಲ್ಲಿ ಅಪ್ಲಿಕೇಶನ್ ಇರೋಂಥ ಕ್ವೆಶನ್ಸ್ ಆಗ್ಬೋದು. ಈ ಥರ ಕ್ವೆಶನ್ಸ್ನ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಅಥವಾ ವೆಕ್ಟಾರ್ಸು, 3D ಜಾಮಿಟ್ರಿ, ಇದರಿಂದ ಗ್ರಾಫ್ ಮೇಲೆ ಕೇಳೋವಂಥ ಕ್ವೆಶನ್ಸ್ ಆಗಿರೋ, ಕ್ಯಾಲ್ಕುಲಸ್ ಮೇಲೆ ಕೇಳ್ಬೋದು, ಡಿರೈವೇಟಿವ್ ಬಗ್ಗೆ ಕೇಳ್ಬೋದು, ಏರಿಯಾ ಅಂಡರ್ ಕರ್ವ್ಸ್ ಬಗ್ಗೆ ಅದ್ರ ಮೇಲೆ ಕೇಳ್ಬೋದು. ಸೋ ಮೆನಿ ಪಾಸಿಬಿಲಿಟೀಸ್ ಆರ್ ದೇರ್. ಸ್ಟಿಮ್ಯುಲಸ್ ಕ್ವೆಶನ್ಸ್ ಅಂದರೆ ಈ ಥರ ಇರುತ್ತೆ. ಕಾಂಪ್ರಹೆನ್ಸಿವ್ ಕ್ವೆಶನ್ಸ್ ಅಂದರೆ ಅದರಲ್ಲಿ ನಿಮಗೆ 2-3 ಥರ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟಿ ಇದೆ. ನಿಮಗೆ ಕಾಂಪ್ರಹೆನ್ಸಿವ್ ಅಂದರೆ ಒಂದು ಕಾಸ್ ಮತ್ತು ಕಾನ್ಸಿಕ್ವೆನ್ಸ್ ಕ್ವೆಶನ್ಸ್ ಕೇಳ್ಬೋದು. ಇದರಲ್ಲೂ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಬರುತ್ತೆ. ಈ ಥರ ಕ್ವೆಶನ್ಸ್ನ ಕೇಳೋ ಪಾಸಿಬಿಲಿಟಿ ನಿಮಗೆ MCQ ಅಲ್ಲಿದೆ. ಆದರೆ ಇದನ್ನು ರಿಸ್ಟ್ರಿಕ್ಟ್ ಮಾಡಿದೆ PU ಬೋರ್ಡ್. ಇದೇ ಥರ 15 ಕ್ವೆಶನ್ ಕೊಟ್ಬಿಟ್ರೆ ಯಾರೂ ಆನ್ಸರ್ ಮಾಡೋಕ್ಕಾಗಲ್ಲ. ಮೇ ಬಿ ಪಾಸಿಬಲಿ ಅಲ್ವಾ, ಎಲ್ಲರೂ ಆನ್ಸರ್ ಮಾಡಬೇಕು. ಬಟ್ ಕ್ವೆಶನ್ ಪೇಪರ್ ಸೆಟ್ಟರ್ಗೆ ಈ ಥರ ಕ್ವೆಶನ್ಸ್ನ ಕೇಳೋ ಎಲ್ಲ ಅಧಿಕಾರನ PU ಬೋರ್ಡ್ ಕೊಟ್ಟಿದೆ. ಆದರೆ ಸ್ಟಿಮ್ಯುಲಸ್ ಕ್ವೆಶನ್ನು, ಕಾಂಪ್ರಹೆನ್ಸಿವ್ ಕ್ವೆಶನ್ನು ಮತ್ತು ಐಡೆಂಟಿಫೈಯಿಂಗ್ ಟ್ರೂ ಆರ್ ಫಾಲ್ಸ್, ಈ ಥರ ಕ್ವೆಶನ್ನು ಕೇಳಿದ್ರೆ ಇದು 3 ಕಾನ್ಸೆಪ್ಟ್ ಸೇರಿ 3 ಕ್ವೆಶನ್ ಕೇಳ್ಬೋದು 15ರಲ್ಲಿ. ಅದಕ್ಕಿಂತ ಜಾಸ್ತಿ ಕೇಳೋ ಹಾಗಿಲ್ಲ ಆಯಿತಾ. ಅಂದರೆ ಇನ್ನು ಮಿಕ್ಕಿದ 12 ಕ್ವೆಶನ್ಸು ನಿಮಗೆ ಡೈರೆಕ್ಟಾಗಿರುತ್ತೆ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ. ಮಿಕ್ಕಿದ 12 ಕ್ವೆಶನ್ನು ಡೈರೆಕ್ಟಾಗಿರುತ್ತೆ. 12 ಕ್ವೆಶನ್ನ ಆನ್ಸರ್ ಮಾಡೋದು ಈಸಿ ಇರುತ್ತೆ. ನೆಕ್ಸ್ಟ್ ಕಮ್ಸ್ 6 ನ್ಯೂಮರಿಕಲ್ ಆಪ್ಷನ್ ಶುಡ್ ಬಿ ಗಿವನ್ ಫಾರ್ ದ 5 fill in the blanks. ಇದು ನಿಮಗೆ ಗೊತ್ತೇ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಕ್ವೆಶನ್ ಪೇಪರ್ ಸೆಟ್ಟಿಂಗ್ ಆ್ಯಂಡ್ ಏನೇನು ನಮಗೆ PU ಬೋರ್ಡು ಕ್ವೆಶನ್ ಪೇಪರ್ ಸೆಟ್ಟರ್ಗೆ ಕಂಡೀಷನ್ಸ್ನ ಕೊಟ್ಟಿದೆ ಅಥವಾ ಯಾವ ರೂಲ್ಸ್ನ ಕೊಟ್ಟಿದೆ ಅದನ್ನು ಇದು ಮಾಡೋದಕ್ಕೆ. ಅದರ ಜೊತೆಗೆ ಇನ್ನೊಂದಷ್ಟು ರೂಲ್ಸ್ ಇದೆ, 2 ರೂಲ್ಸ್ ಇದೆ. 2 ರೂಲ್ಸಲ್ಲಿ ನೆಕ್ಸ್ಟ್ ಕಮ್ಸ್ ಪಾರ್ಟ್ ಡಿ ಮತ್ತು ನೆಕ್ಸ್ಟ್ ಅದಾದಮೇಲೆ ಪಾರ್ಟ್ ಇ ಬರುತ್ತೆ. ಪಾರ್ಟ್ ಡಿಯಲ್ಲಿ PU ಬೋರ್ಡ್ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದೆ 7 ಚಾಪ್ಟರ್. ಇದೇ ಚಾಪ್ಟ್ರಿಂದ 5 ಮಾರ್ಕ್ಸ್ ಕ್ವೆಶನ್ ಕೇಳಬೇಕು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, matrices, determinants, continuity and differentiability, integrals, application of integrals, differential equations. Now, and in part E, ನಮ್ಗೆ ಆಲ್ರೆಡಿ ಗೊತ್ತು 6 marks question, 1 from definite integrals and 1 more from linear programming. 4 mark questions ಬಂದು 1 from continuity and differentiability, especially from continuity, and from determinants, finding problems like A inverse using the matrix equation, where equation may be of the kind A square minus 2A plus I is equal to O. Okay, a matrix given to you satisfies this equation or prove that it satisfies, then find A inverse. ಈ ಥರ ಪ್ರಾಬ್ಲಮ್ ಯೂಶ್ವಲಿ ಕೇಳ್ತಾರೆ. ಇಲ್ಲ ಅಂದರೆ ವೆರಿಫೈ AB whole inverse is equal to B inverse A inverse for any 2 given invertible matrices ಅಂತಲೂ ಕೇಳ್ಬೋದು. ಪಾಸಿಬಲಿ ಇವೆರಡು ಈ ಥರದ ಕ್ವೆಶನ್ಸ್ನ ಇಲ್ಲಿ ತನಕ PU ಬೋರ್ಡಲ್ಲಿ ಕೇಳಿದ್ದಾರೆ. ಬೇರೆ ಇನ್ಯಾವುದು 4 ಮಾರ್ಕ್ಸ್ ಪ್ರಾಬ್ಲಮ್ಸು ನಮಗೆ ಡಿಟರ್ಮಿನೆಂಟ್ಸಿಂದ ಬರೋಂಥ ಪಾಸಿಬಿಲಿಟಿ ಇಲ್ಲ. ಈ A ಇನ್ವರ್ಸ್ B ಇನ್ವರ್ಸ್ ಕೂಡ ಎಲ್ಲೋ ರೇರಾಗಿ ಕೇಳಿದರೆ. ಮೋಸ್ಟ್ ಫ್ರೀಕ್ವೆಂಟ್ ಕ್ವೆಶನ್ ಇಸ್ A square minus 2A plus I is equal to 0. ಈ ಥರ ಒಂದು ಈಕ್ವೇಷನ್ ಇರುತ್ತೆ. ಅದರಿಂದ ಅದನ್ನು ಪ್ರೂವ್ ಮಾಡಿ LHS is equal to RHS ಅಂತ, ದೆನ್ ಫೈಂಡ್ A ಇನ್ವರ್ಸ್ ಯೂಸಿಂಗ್ ದ ಈಕ್ವೇಷನ್ ಅಂತ ಕೇಳ್ತಾರೆ. ಇದಿಷ್ಟು ಕ್ರೈಟೀರಿಯಾನ ಇಟ್ಕೊಂಡು ಏನು ಮಾಡಬೇಕು, ಕ್ವೆಶನ್ ಪೇಪರು ಸೆಟ್ ಆಗುತ್ತೆ. ನಾವು ಲೆಟ್ಸ್ ಗೋ ವಿತ್ ನಮಗೆ ಏನೇನು ಯಾವ್ಯಾವ ಚಾಪ್ಟ್ರಿಂದ ಏನೇನು ನಮಗೆ ಪಾಸಿಬಿಲಿಟಿ ಇದೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶನ್ಸ್ ಅಂತ ನೋಡೋಣ ಒನ್ ಬೈ ಒನ್. ಫಸ್ಟ್ ಕಮ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ಪಾರ್ಟ್ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಕೇರ್ಫುಲಿ ಲಿಸನ್.
3 ಮಾರ್ಕ್ ಕ್ವೆಶನ್ಸ್ಗೆ ನನಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಪಾಸಿಬಿಲಿಟಿ ಇರೋದು ಟೈಪ್ಸ್ ಆಫ್ ರಿಲೇಷನ್ಸ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಮೇಲೆ ಕೇಳ್ಬೋದು, ಈಕ್ವಾವೆಲೆನ್ಸ್ ರಿಲೇಷನ್ ಮೇಲೆ ಕೇಳ್ಬೋದು, ಅದೇ ಪಾಸಿಬಿಲಿಟಿ. 5 ಮಾರ್ಕ್ಸ್ ಕ್ವೆಶನ್ ಬಂದಾಗ ನನಗೆ 1, 1 and 2 ಆರ್ ಪ್ರೂವ್ ದಟ್ ಇಟ್ ಇಸ್ ಎ ಬೈಜೆಕ್ಷನ್ ಆರ್ ಫೈಂಡ್ ದ ಇನ್ವರ್ಸ್, ಈ ಥರ ಕ್ವೆಶನ್ಸು ನನಗೆ ಬರೋ ಪಾಸಿಬಿಲಿಟಿ ಇದೆ. ಇನ್ನೊಂದು ಎಮ್ ಸಿ ಕ್ಯೂ ಎಲ್ಲಿಂದ ಬೇಕಾದರೂ ಕೇಳ್ಬೋದು, ಬಟ್ ಅಲ್ಲೂ ಕ್ರೈಟೀರಿಯಾ ಇದೆ. ಏನು ಕ್ರೈಟೀರಿಯಾ? ಈಗ ಟೈಪ್ಸ್ ಆಫ್ ರಿಲೇಷನ್ಸು ಮತ್ತು 1, 1 and 2 ಫಂಕ್ಷನ್ಸ್ ಮೇಲೆ ನಾವು ಅದನ್ನು ಕೇಳಿದ ಮೇಲೆ 3 ಮಾರ್ಕ್ಸು 5 ಮಾರ್ಕ್ಸ್ಗೆ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಆಗಬಾರ್ದು ಅಲ್ವಾ? ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಆಗಬಾರ್ದು ಅಂದರೆ ಕಾಂಪೋಸಿಷನ್ ಮೇಲೆ ಕೇಳ್ಬೋದು MCQ. ಸೊ ನಾನೀಗ ಎಲ್ಲನೂ ಕೂಡ ಡಿಸೈಡ್ ಮಾಡ್ಬೋದು ಒನ್ಸ್ ಐ ಅಂಡರ್ಸ್ಟ್ಯಾಂಡ್ ನನಗೆ ಇದರಲ್ಲಿ ಯಾವ್ಯಾವ ಪಾರ್ಟಿಂದ ನನಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಅಂತ. ದೆನ್ ಗೋ ವಿತ್ ITF. ಇಲ್ಲಿ ಸಿಂಪಲ್ ಪ್ರೂವಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. 2 sin inverse x is equal to sin inverse of x root of 1 minus x square ಅಂತ ಈ ಥರ ಪ್ರೂವಿಂಗ್ ಪ್ರಾಬ್ಲಮ್ಸು, ಅಥವಾ ಪ್ರಿನ್ಸಿಪಾಲ್ ವ್ಯಾಲ್ಯೂ ಪ್ರಾಬ್ಲಮ್ಸು, ಪ್ರಿನ್ಸಿಪಾಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅನ್ನೋ ಪ್ರಾಬ್ಲಮ್ಸು. ದೇ ಕೆನ್ ಆಸ್ಕ್ ಎನಿಥಿಂಗ್ ಇನ್ ದಿಸ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚಿಂದ ಬರುವಂಥ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಬಟ್ ಇದನ್ನು ಮೋಸ್ಟ್ ಪ್ರಾಬಬ್ಲಿ MCQ ಅಥವಾ ಇದರಲ್ಲಿ ಕೇಳೋ ಪಾಸಿಬಿಲಿಟಿ ಇದೆ. ಇಲ್ಲಿ ಸಿಂಪಲ್ ಪ್ರೂವಿಂಗ್ ಪ್ರಾಬ್ಲಮ್ಸ್ನ ಕೇಳೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ 3 ಮಾರ್ಕ್ಸ್ ಕ್ವೆಶನ್ಸ್ ಬಂದಾಗ ಎಕ್ಸ್ಪ್ರೆಸ್ಸಿಂಗ್ ದ ಗಿವನ್ ಫಂಕ್ಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್, ಮತ್ತು ಪ್ರೂವಿಂಗ್ ಪ್ರಾಬ್ಲಮ್ಸ್ ಇನ್ ಎನಿ ಅದರ್ ಪ್ರೂವಿಂಗ್ ಪ್ರಾಬ್ಲಮ್ಸ್, ಸೇ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈನ ಯೂಸ್ ಮಾಡೋವಂಥ ರಿಸಲ್ಟ್ನ ಯೂಸ್ ಮಾಡೋವಂಥ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಸಮ್ ಆಲ್ಜಿಬ್ರಾಯಿಕ್ ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀರಿ ಅಂತ ಕೇಳೋವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು. ಆ ಥರ ಪ್ರಾಬ್ಲಮ್ಸ್ನ 3 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟಿ ಇರುತ್ತೆ ಫ್ರಮ್ ITF. ಮ್ಯಾಟ್ರಿಸೀಸಿಂದ ಬಂದಾಗ ನಮಗೆ ಒಂದು 5 ಮಾರ್ಕ್ ಕ್ವೆಶನ್ ಬರುತ್ತೆ. ಈ 5 ಮಾರ್ಕ್ ಕ್ವೆಶನ್ ಟೇಕನ್ ಫ್ರಮ್ ದ ಕಾನ್ಸೆಪ್ಟ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್, ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಈ ಥರ ಕಾನ್ಸೆಪ್ಟಿಂದ ನಮಗೆ ಏನು ಮಾಡುತ್ತೆ ಒಂದು 5 ಮಾರ್ಕ್ ಕ್ವೆಶನ್ ಬರುತ್ತೆ. ಇಲ್ಲಿ ಬಂದಾಗ ಸಮ್ಟೈಮ್ಸ್ ಈ ಥರ ಕ್ವೆಶನ್ಸ್ನು ಕೇಳಿರೋ ಇದೆ. ಈ ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ AB ಹೋಲ್ ಡ್ಯಾಶ್ ಈಸ್ B ಡ್ಯಾಶ್ A ಡ್ಯಾಶ್ ಅಂತ ವೆರಿಫೈ ಮಾಡಿ ಅನ್ನೋ ಪ್ರಾಬ್ಲಮ್ಸು ಕೂಡ ಕೇಳಿದ್ದಾರೆ. ಇದು ಒಂದು ಪಾಸಿಬಿಲಿಟಿ ಕೂಡ ಇದೆ ನಮಗೆ ಇಲ್ಲಿ ಮ್ಯಾಟ್ರಿಸಸ್ ಬಂದಾಗ. ದೆನ್ ಕಮ್ ಡಿಟರ್ಮಿನೆಂಟ್ಸ್. ನನಗೆ ಇಲ್ಲಿ 5 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು ಕೇಳಲೇಬೇಕು. 5 ಮಾರ್ಕ್ಸ್ಗೆ ಫಿಕ್ಸ್ ಮ್ಯಾಟ್ರಿಕ್ಸ್ ಮೆಥಡ್, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಆ ಒಂದು ಕ್ವೆಶನ್ ಇರುತ್ತೆ ನನಗೆ 5 ಮಾರ್ಕ್ಸಲ್ಲಿ. ದೆನ್ ಕಮ್ಸ್ 4 ಮಾರ್ಕ್ಸ್. 4 ಮಾರ್ಕ್ಸಲ್ಲಿ ನಮಗೆ ಯಾವ ಥರ ಬರುತ್ತೆ? ಫೈಂಡಿಂಗ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಯೂಸಿಂಗ್ ಮ್ಯಾಟ್ರಿಕ್ಸ್ ಈಕ್ವೇಷನ್. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಈಕ್ವೇಷನ್ ಕೊಟ್ಟು ಆಗಲೇ ಪ್ರೀವಿಯಸ್ ಡಿಸ್ಕಸ್ ಮಾಡಿದಾಗೆ ಅದನ್ನು ಇನ್ವರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ವೆರಿಫಿಕೇಷನ್ ಆಫ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್, ಅಂದರೆ AB ಹೋಲ್ ಇನ್ವರ್ಸ್ is equal to B ಇನ್ವರ್ಸ್ ಇಂಟು A ಇನ್ವರ್ಸ್, ಇದನ್ನು ವೆರಿಫೈ ಮಾಡಿ ಅಂತ ಕೇಳ್ಬೋದು. ಅದೊಂದು ಪಾಸಿಬಿಲಿಟಿ ನಮಗೆ ಇಲ್ಲಿ 4 ಮಾರ್ಕ್ಸಲ್ಲಿ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ 2 ಮಾರ್ಕ್ಸಿಗೆ ಬಂದಾಗ ಇಲ್ಲಿವರೆಗೂ ನಾವು ನೋಡಿರೋ ಹಾಗೆ ಕ್ವೆಶನ್ ಪೇಪರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ಸ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಇದರಲ್ಲಿ ಕೊಲಿನಿಯಾರಿಟಿ ಬರ್ಬೋದು, ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಬರ್ಬೋದು, ಅಥವಾ ಏರಿಯಾನ ಕೊಟ್ಬಿಟ್ಟು K ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ವೇರ್ 0, K ಈಸ್ ಒನ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಅಂತ ಪ್ರಾಬ್ಲಮ್ ಕೇಳ್ಬೋದು. ಯಾವುದಾದ್ರು ಒಂದು, ಇದು ಮೂರರಲ್ಲಿ ಯಾವುದಾದ್ರು ಒಂದು ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ಸ್ ಫ್ರಮ್ ದ ಡಿಟರ್ಮಿನೆಂಟ್ಸ್. ದೆನ್ ಕಮ್ಸ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಹ್ಯಾವಿಂಗ್ 17 ಮಾರ್ಕ್ಸ್ ವೆಯ್ಟೇಜ್. ಇದರಲ್ಲಿ ಸೆಕೆಂಡ್ ಆರ್ಡರ್ ಡಿರವೇಟಿವ್ 5 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಬೇಕಾದ್ರೂ ಕೇಳ್ಬೋದು, ಯಾವುದೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬೇಕಾದ್ರೂ ಕೇಳ್ಬೋದು. ಸೊ ಪಾಸಿಬಿಲಿಟೀಸ್ ಆರ್ ದರ್. ಸೆಕೆಂಡ್ ಆರ್ಡರ್ ಡಿರವೇಟಿವ್ನ ಫೈಂಡ್ ಔಟ್ ಮಾಡೋವಂಥ ಪ್ರಾಬ್ಲಮ್ಮು ನಮಗಿರುತ್ತೆ. Then comes 4 mark question, problems on continuity. ಕಂಟಿನ್ಯೂಟಿಲಿ ಬೇಕಾದಷ್ಟು ಥರ ಪ್ರಾಬ್ಲಮ್ಸ್ ಇದೆ. ವೆರಿಫೈ ದ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಅಂತ ಕೇಳಿಬಿಟ್ರೆ ಥ್ರೂ ಔಟ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಐ ಹ್ಯಾವ್ ಟು ವೆರಿಫೈ ಇಟ್. ಬಟ್ ಇಲ್ಲಿವರೆಗೆ ಆ ಕ್ವೆಶನ್ನ ಕೇಳಿಲ್ಲ ನಮಗೆ ಅಂತ. ನಮಗೆ ಇಲ್ಲಿ ತನಕ ಕೇಳಿರೋ ಕ್ವೆಶನ್ಸ್ ಏನು ಅಂದರೆ, ಒಂದು ಫಂಕ್ಷನ್ನ ಕಂಟಿನ್ಯೂಯಸ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳಿಬಿಟ್ಟು K ವ್ಯಾಲ್ಯೂನೋ ಫೈಂಡ್ ಔಟ್ ಮಾಡಿ, ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ A ಆ್ಯಂಡ್ B ಫೈಂಡ್ ಔಟ್ ಮಾಡಿ, ಈ ಥರ ಕ್ವೆಶನ್ಸು ರಿಪೀಟೆಡ್ಲಿ ಆಸ್ಟ್ ಫಾರ್ 4 ಮಾರ್ಕ್ಸ್. ಆಯಿತಾ? ಕೇಳಲೇಬಾರ್ದು ವೆರಿಫೈ ಮಾಡಿ ಅಂತ ಏನಿಲ್ಲ. ಅಕಸ್ಮಾತ್ ಕೇಳಿದ್ರೆ ವೆರಿಫೈ ಮಾಡಿ ಅಂತ ನಾನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸಲ್ಲಿ
ಯಾವುದೋ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಅಟ್ 0. ನಾನು ಒಂದು 3 ಕೇಸನ್ನು ಅಪ್ಲೈ ಮಾಡಿ ನಾನು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಲೆಸ್ ದ್ಯಾನ್ 0, ಈಕ್ವಲ್ ಟು 0, ಗ್ರೇಟರ್ ದ್ಯಾನ್ 0. ಥ್ರೂ ಔಟ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಈ ಫಂಕ್ಷನ್ನು ಕಂಟಿನ್ಯೂಸ್ ಅಲ್ವಾ, ಅಥವಾ ಫೈಂಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಈ ಥರ ಪ್ರಾಬ್ಲಮ್ ಇಲ್ಲಿವರೆಗೂ ಕೇಳಿಲ್ಲ. ಕೇಳೋ ಪಾಸಿಬಿಲಿಟಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲ. ಬಟ್ ವರ್ಸ್ಟ್ ಕೇಸ್ಗೆ ನಾನು ಪ್ರಿಪೇರ್ ಆಗೋದಾದರೆ ಐ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿಸ್ ಆಲ್ಸೋ. ಬಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ದೆನ್ ಕಮ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್. ಈ 3 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್, ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ ಥರ ಕೇಳ್ತಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಫಸ್ಟು ಫಂಕ್ಷನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಬರೆದು ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡೋ ಅಂಥ ಪ್ರಾಬ್ಲಮ್ಸ್ನ ಕೇಳೋ ಪಾಸಿಬಿಲಿಟಿ 3 ಮಾರ್ಕ್ಸ್ಗೆ ನನಗೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿಲಿ ಇರುತ್ತೆ. ದೆನ್ ಕಮ್ಸ್ ಫಾರ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಚೈನ್ ರೂಲ್, ಇಂಪ್ಲಿಸಿಟ್ ಫಂಕ್ಷನ್ಸ್, ಕಾಂಪೋಸಿಟ್ ಫಂಕ್ಷನ್ಸ್. ಅಂದರೆ ಚೈನ್ ರೂಲ್ನ ಅಪ್ಲೈ ಮಾಡೋದೇ ಕಾಂಪೋಸಿಟ್ ಫಂಕ್ಷನ್ಸ್ಗೆ ಅಲ್ಲ. ಸೊ ಈ ಥರ ಬೇಸಿಕ್ ಡಿಫ್ರೆನ್ಷಿಯೇಷನ್ನ ಅಪ್ಲೈ ಮಾಡೋ, ಚೈನ್ ರೂಲ್ನ ಅಪ್ಲೈ ಮಾಡೋ ಅಂಥ ಪ್ರಾಬ್ಲಮ್ಸು ನನಗೆ 2 ಮಾರ್ಕ್ಸಲ್ಲಿ ಇರುತ್ತೆ. ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೂ ಕೇಳೋವಂಥ ಪಾಸಿಬಿಲಿಟಿ 2 ಮಾರ್ಕ್ಸ್ಗೆ ಇದೆ. This is from continuity and differentiability. Then comes application of derivatives. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಬಂದಾಗ ನನಗೆ ಒಂದು 3 ಮಾರ್ಕ್ ಕ್ವೆಶನ್ ಬರುತ್ತೆ, ಇನ್ನೊಂದು 2 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. 2 ಮಾರ್ಕ್ಸ್ ಕ್ವೆಶನ್ನು ಇಲ್ಲಿವರೆಗೆ ನಾವು ನೋಡೋಂಗೆ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ, ಅಬ್ಸಲ್ಯೂಟ್ ಮ್ಯಾಕ್ಸಿಮಾ, ಅಬ್ಸಲ್ಯೂಟ್ ಮಿನಿಮಾ, ಅಂದರೆ ಮ್ಯಾಕ್ಸಿಮಾ ಮಿನಿಮಾ ಮೇಲೆ ಕೇಳೋ ಪಾಸಿಬಿಲಿಟಿ ಇದೆ. ನನಗೆ 3 ಮಾರ್ಕ್ಸ್ ಬಂದಾಗ ರೇಟ್ ಮೆಜರ್ ಪ್ರಾಬ್ಲಮ್ಸ್ ಮತ್ತು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಮೇಲೆ ಕೇಳೋ ಪಾಸಿಬಿಲಿಟಿ ಇದೆ. ಇನ್ನು ಮಿಕ್ಕಿದ ಯಾವುದೋ ಕಾನ್ಸೆಪ್ಟ್ ನಮ್ಗೆ ಇಲ್ಲವೇ ಇಲ್ಲ, ಇರೋದೇ ಎಷ್ಟು ಕಾನ್ಸೆಪ್ಟು. ಸೊ 3 ಮಾರ್ಕ್ಸಿಗೆ ಬಂದಾಗ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಇಲ್ಲ ಅಂದರೆ ರೇಟ್ ಮೆಜರ್. 2 ಮಾರ್ಕ್ಸಿಗೆ ಬಂದಾಗ ಲೋಕಲ್ ಮ್ಯಾಕ್ಸಿಮಾ ಆ್ಯಂಡ್ ಲೋಕಲ್ ಮಿನಿಮಾ ಮೋಸ್ಟ್ ರಿಪೀಟೆಡ್ಲಿ ಆಸ್ಡ್. ದೇ ಕ್ಯಾನ್ ಇಂಟರ್ಚೇಂಜ್. ನಾನು ಆಗಲೇ ಹೇಳಿದೆ ಆ ಲಿಬರ್ಟಿ ಕ್ವೆಶನ್ ಪೇಪರ್ ಸೆಟ್ಟರ್ಗಿದೆ. ಬಟ್ ಇಂಟರ್ಚೇಂಜ್ ಮಾಡೋ ಅಂಥ ಇದು ಅಲ್ಲಿ ಕಾಣಿಸ್ತಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಕಾನ್ಸೆಪ್ಟ್ಸು 3 ಮಾರ್ಕ್ಸ್ಗೆ ರಿಪೀಟ್ ಆಗುತ್ತೆ, ಆ್ಯಸ್ ವೆಲ್ ಆಸ್ ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್ ಕಮ್ಸ್ ಇಂಟೆಗ್ರಲ್ಸ್. ನೋಡಿ, ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ. ಈ ಚಾಪ್ಟರಿಂದ 18 ಮಾರ್ಕ್ಸಿಗೆ ಬರುತ್ತೆ, 18 ಮಾರ್ಕ್ಸ್. ಸೊ ಏನೇನು ಪಾಸಿಬಿಲಿಟಿ ಇದೆ ನನಗೆ ಇದರಲ್ಲಿ? ಒಂದು 6 ಮಾರ್ಕ್ಸ್ ಕ್ವೆಶನ್, ಒಂದು 5 ಮಾರ್ಕ್ ಕ್ವೆಶನ್, ಇನ್ನೊಂದು 3 ಮಾರ್ಕ್ ಕ್ವೆಶನ್, 2 ಮಾರ್ಕ್ ಕ್ವೆಶನ್, ಇಷ್ಟೆಲ್ಲ ನನಗೆ ಪಾಸಿಬಿಲಿಟಿ ಇದೆ. ಇದರಿಂದ 6 ಮಾರ್ಕ್ಸ್ ಕ್ವೆಶನ್ ಬಂದು ಡೆಫಿನೆಟ್ ಇಂಟೆಗ್ರಲ್ ಪ್ರಾಪರ್ಟೀಸ್ ಮೇಲಿರುತ್ತೆ. ಡೆಫಿನೆಟ್ ಇಂಟೆಗ್ರಲ್ ಪ್ರಾಪರ್ಟೀಸ್ ಮತ್ತು ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್. ಡೆಫಿನೆಟ್ ಇಂಟೆಗ್ರಲ್ ಪ್ರಾಪರ್ಟೀಸಲ್ಲಿ ನಮಗೊಂದು 8 ಪ್ರಾಪರ್ಟೀಸ್ ಇದೆ. ಆದರೆ ಅದರಲ್ಲಿ 3 ಪ್ರಾಪರ್ಟಿ ಮೇಲೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ನಮಗೆ ಸಿಗುತ್ತೆ. ಬೇರೆ ಪ್ರಾಪರ್ಟಿ ಮೇಲೆ ಕೇಳೋ ಪಾಸಿಬಿಲಿಟಿ ಕೂಡ ಕಡಿಮೆ. ಒಂದು ಪ್ರಾಪರ್ಟಿ ಯಾವುದು? ಎಕ್ಸ್ಪ್ರೆಸಿಂಗ್ ಇಂಟೆಗ್ರಲ್ ಆಫ್, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ. ಎಕ್ಸ್ಪ್ರೆಸಿಂಗ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ ಎ ಟು ಬಿ as integral of f of a plus b minus x dx from a to b. ಇದೊಂದು ಪಾಸಿಬಿಲಿಟಿ. ಇದರದೊಂದು ಪರ್ಟಿಕ್ಯುಲರ್ ಕೇಸ್ ಇದೆ, 0 to a ಲಿಮಿಟ್ಸ್, ಅದ್ರ ಮೇಲೆ ಕೇಳ್ಬೋದು. ಇಲ್ಲ ಅಂದರೆ ಇನ್ನೊಂದು ಪಾಸಿಬಿಲಿಟಿ ಏನಿದೆ ನಮಗೆ ಇದರಲ್ಲಿ, ಈ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆರ್ ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್, ಇದ್ರ ಮೇಲೆ ಕೇಳುವಂಥ ಪಾಸಿಬಿಲಿಟಿ ಇದೆ. ಇನ್ನೊಂದು ಈವನ್ ಫಂಕ್ಷನ್ ಮತ್ತು ಆಡ್ ಫಂಕ್ಷನ್. ಈ 3 ಮೇಲೆ ಕೇಳೋ ಪಾಸಿಬಿಲಿಟಿ ಮೋಸ್ಟ್ ಪ್ರಾಬಬಲ್ ಇರುತ್ತೆ ಆಯಿತಾ. ದೆನ್ ಕಮ್ಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ನಮಗೆ ಗೊತ್ತು 9 ಸ್ಟ್ಯಾಂಡರ್ಡ್ ಪ್ರೂಫ್ಸ್ ಇದೆ. ಲೈಕ್ 1/x² + a² 1/a² - x², 1/x² - a² ಆ್ಯಂಡ್ ಅಂಡರ್ ರೂಟ್. ಹಾಗೆಯೇ ರೂಟ್ ಆಫ್ x² - a², ಇದರದ್ದು ಇಂಟೆಗ್ರೇಷನು 9 ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಈ 9ರಲ್ಲಿ ಯಾವ್ದಾರು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿ ಅದಕ್ಕೆ ರಿಲೇಟೆಡ್ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಸೊ ದೆನ್ ಕಮ್ಸ್ 2 ಮಾರ್ಕ್ಸ್. ಹಾಗಾದರೆ ಇವೆರಡು ಕಾನ್ಸೆಪ್ಟಿಂದ ನಮಗೆ ಇನ್ನೇನು 3 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಕೇಳೋಂಥ ಪಾಸಿಬಿಲಿಟಿ ಇಲ್ಲ. 3 ಮಾರ್ಕ್ಸಿಗೆ ಬಂದಾಗ ಪಾಸಿಬಿಲಿಟೀಸ್ ಏನೇನಿದೆ? ಇಂಟಗ್ರೇಷನ್ ಬೈ ಪಾರ್ಟ್ಸ್ ಇದೆ, ಅದು ಬಿಟ್ಟರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಇದೆ. ಈ 2 ಪಾಸಿಬಿಲಿಟೀಸ್ ಇದರಲ್ಲಿ ಇರುತ್ತೆ ನಿಮಗೆ 3 ಮಾರ್ಕ್ಸ್ ಕ್ವೆಶನ್ಗೆ. ಆ್ಯಂಡ್ 2 ಮಾರ್ಕ್ಸಿಗೆ ಬಂದಾಗ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನಾಮೆಟ್ರಿಕ್ ಆ್ಯಂಡ್ ಆಲ್ಜಿಬ್ರಾಯಿಕ್ ಸಬ್ಸ್ಟಿಟ್ಯೂಷನ್. ಡೈರೆಕ್ಟಾಗಿ ಇಂಟೆಗ್ರಲ್ನ ಫೈಂಡ್ ಔಟ್ ಮಾಡೋಕ್ಕೆ ಬೇಕಾದ್ರೂ ಕೇಳ್ಬೋದು, ಅಥವಾ ಸಿಂಪಲ್ ಪ್ರಾಬ್ಲಮ್ಸ್ ವೇರ್ ಯು ಕ್ಯಾನ್ ಯೂಸ್ ಟ್ರಿಗ್ನಾಮೆಟ್ರಿಕ್ ಸಬ್ಸ್ಟಿಟ್ಯೂಷನ್ ಆರ್ ಎನಿ ಆಲ್ಜಿಬ್ರಾಯಿಕ್ ಸಬ್ಸ್ಟಿಟ್ಯೂಷನ್, ಆ ಥರ ಪ್ರಾಬ್ಲಮ್ನ ಕೇಳೋ ಪಾಸಿಬಿಲಿಟೀಸ್
ಇದೆ. ದೆನ್ ಕಮ್ಸ್ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ಈ ಚಾಪ್ಟ್ರಿಂದ ಒಂದೇ ಕ್ವೆಶನ್ ನಮಗೆ ಬರೋದು. ಆ ಒಂದು ಕ್ವೆಶನ್ ಯಾವುದಾಗಿರುತ್ತೆ, ಏರಿಯಾ ಅಂಡರ್ ಸಿಂಪಲ್ ಕರ್ವ್. ಮೋಸ್ಟ್ ಪ್ರಾಬಬ್ಲಿ ಒಂದೇ ಕರ್ವ್ನ ಕೇಳಿ ವಿತ್ ಎಕ್ಸ್ ಆ್ಯಕ್ಸಿಸ್ ಏನೋ ಕೊಟ್ಟು ಸರ್ಕಲ್ಲು ಎಲಿಪ್ಸು ಏನಾರು ಕೇಳ್ಬೋದು. ರೇರ್ ಕೇಸಸಲ್ಲಿ ಬಿಟ್ವೀನ್ 2 ಕರ್ವ್ಸ್ ಕೇಳ್ಬೋದು. 2 ಕರ್ವ್ಸ್ ಕೇಳೋ ಪಾಸಿಬಿಲಿಟಿ ಕಡಿಮೆ ಅನಿಸುತ್ತೆ, ಬಟ್ ಸಿಂಪಲ್ ಕರ್ವ್ ಮೇಲೆ ಬರೋ ಪಾಸಿಬಿಲಿಟಿ ಜಾಸ್ತಿ. ಒಂದು 5 ಮಾರ್ಕ್ ಕ್ವೆಶನ್ನು ನಮಗೆ ಬರೋವಂಥ ಪಾಸಿಬಿಲಿಟಿ ಇದರಲ್ಲಿ ಇದೆ. ತುಂಬ ಸಿಂಪಲ್ಲಾಗಿ ಒಂದು 8-10 ಕ್ವೆಶನ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ, ಅಷ್ಟು ಇಲ್ಲ, ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಒಂದು 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡೋವಂಥ ಚಾಪ್ಟರ್ ಇದು, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ದೆನ್ ಕಮ್ಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಒಂದು 5 ಮಾರ್ಕ್ ಕ್ವೆಶನ್ ಬರುತ್ತೆ, ಒಂದು 2 ಮಾರ್ಕ್ ಕ್ವೆಶನ್ ಬರುತ್ತೆ. 5 ಮಾರ್ಕ್ ಕ್ವೆಶನಲ್ಲಿ ಮೋಸ್ಟ್ ರಿಪೀಟೆಡ್ 99.99% ಆನ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಮೇಲೆ ಕ್ವೆಶನ್ ಇರುತ್ತೆ. ಈ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಇಲ್ಲಿ ಏನು ಬರೆದಿದ್ದೀನಿ, ಅದು ಇಲ್ಲಿವರೆಗೆ ಕ್ವೆಶನ್ ಪೇಪರಲ್ಲಿ ಎಲ್ಲೂ ಕ್ವೆಶನ್ ಅರೈಸೇ ಆಗಿಲ್ಲ, ಯಾವ ಸೆಕ್ಷನಲ್ಲೂ ಅರೈಸ್ ಆಗಿಲ್ಲ. ಬಟ್ ಕೇಳೋ ಪಾಸಿಬಿಲಿಟಿ ನಾವು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಇರೋದ್ರಿಂದ 5 ಮಾರ್ಕ್ಸ್ಗೆ ಕೇಳಲ್ಲ ಅನ್ನೋ ಒಂದಿದು. ಬಟ್ ಕೇಳಿದ್ರೆ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನನಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಮೇಲೇ ಕ್ವೆಶನ್ ಇರುತ್ತೆ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ದೆನ್ ಕಮ್ಸ್ ಫಾರ್ 2 ಮಾರ್ಕ್ಸ್ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಸುಮಾರು ಸಲ ರಿಪೀಟ್ ಆಗಿದೆ. ಆರ್ಡರ್ ಮತ್ತು ಡಿಗ್ರಿ ಬರೀ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ. ಪ್ರಾಬ್ಲಮ್ಸ್ ಆನ್ ವೇರಿಯಬಲ್ ಸಪರಬಲ್ ಮೆಥಡನ್ನು ಕೂಡ ಕೇಳ್ಬೋದು. ಮೋಸ್ಟ್ ಪ್ರಾಬಬಲ್ ಇವೆರಡರ ಮೇಲೆ, ಈ ಎರಡು ಕಾನ್ಸೆಪ್ಟ್ ಮೇಲೆ ನನಗೆ ಕ್ವೆಶನ್ನು ಅರೈಸ್ ಆಗೋ ಪಾಸಿಬಿಲಿಟಿ ಇದೆ. ದೆನ್ ಕಮ್ಸ್ ವೆಕ್ಟಾರ್ ಆಲ್ಜಿಬ್ರಾ. 3 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ ಕ್ವೆಶನ್ ಪಾಸಿಬಿಲಿಟೀಸ್. 3 ಮಾರ್ಕ್ಸ್ಗೆ ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್ ಆ್ಯಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್. ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ಸ್ ಅಂದರೆ ಡಾಟ್ ಪ್ರಾಡಕ್ಟು ಮತ್ತು ಕ್ರಾಸ್ ಪ್ರಾಡಕ್ಟ್, ಅದರ ಮೇಲೆ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಮಗೆ ಕೇಳುವಂಥ ಪಾಸಿಬಿಲಿಟಿ ಇದೆ. ಒಂದು ಪ್ರೂಫ್ ಇದೆ, ಸೆಕ್ಷನ್ ಫಾರ್ಮುಲಾ ಇದೆ, ಅದರದ್ದೊಂದು ಡಿರೈವೇಷನ್ ಇದೆ, ಅದನ್ನು ಬೇಕಾದರೂ ಕೇಳುವಂಥ ಪಾಸಿಬಿಲಿಟಿ ಇದೆ. ಸೆಕ್ಷನ್ ಫಾರ್ಮುಲಾನ ಡಿರೈವ್ ಮಾಡಿ ಇಂಟರ್ನಲ್ ಡಿವಿಷನ್ಗೆ ಅಂತ. ಅದನ್ನು ಬಿಟ್ಟರೆ 2 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಆನ್ ಯೂನಿಟ್ ವೆಕ್ಟಾರ್, ಅಡಿಷನ್ ಆಫ್ ವೆಕ್ಟಾರ್, ಸಬ್ಟ್ರಾಕ್ಷನ್, ಇದ್ರ ಮೇಲೆ ಅಥವಾ ಯಾವುದೋ ರಿಸಲ್ಟ್ ಮೇಲೆ ನನಗೆ ಕೇಳುವಂಥ ಪಾಸಿಬಿಲಿಟಿ ವೆಕ್ಟಾರ್ ಆಲ್ಜಿಬ್ರಾಯಿಂದ 2 ಮಾರ್ಕ್ಸ್ಗೆ ಇರುತ್ತೆ. ದೆನ್ ಕಮ್ಸ್ 3D ಜಾಮಿಟ್ರಿ. 3D ಜಾಮಿಟ್ರಿಯಲ್ಲಿ ಈಗ ಲೈನ್ಸ್ ಮಾತ್ರ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಪಾಸಿಬಿಲಿಟೀಸ್ ಆರ್ ಹ್ಯೂಜ್. ಈ ಪಾಸಿಬಿಲಿಟಿ ಇದೆ ನನಗೆ 3 ಮಾರ್ಕ್ಸ್ ಕ್ವೆಶನ್ಸ್ ಕೇಳುವಂಥ ಪಾಸಿಬಿಲಿಟೀಸು. ಈಕ್ವೇಷನ್ ಆಫ್ ಲೈನು, ಡೈರೆಕ್ಷನ್ ಕೊಸೈನ್ಸು, ಡೈರೆಕ್ಷನ್ ರೇಷಿಯೋಸ್ ಮೇಲೆ ನನಗೆ 2 ಮಾರ್ಕ್ಸ್ ಕ್ವೆಶನ್ ಬರೋ ಪಾಸಿಬಿಲಿಟಿ ಇರುತ್ತೆ. ಈಕ್ವೇಷನ್ ಆಫ್ ಲೈನ್ ಕೊಟ್ಟು ಅಥವಾ ಪಾಯಿಂಟ್ ಕೊಟ್ಟು ಒಂದು ವೆಕ್ಟಾರ್ ಕೊಟ್ಟು ಈಕ್ವೇಷನ್ ಆಫ್ ಲೈನ್ ಬರೀರಿ ಅಂತ, ಒಂದೇ ಈಕ್ವೇಷನ್ ಆಫ್ ಲೈನ್ ಇರೋದು ಅಲ್ವಾ. ಲೈನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್, ಅದೊಂದೇ ಇರೋದು. ಪ್ರೀವಿಯಸ್ ಇಯರ್ಸ್ ಆಗಿದ್ದರೆ ನಿಮಗೆ 2 ಈಕ್ವೇಷನ್ ಆಫ್ ಲೈನು, 3 ಈಕ್ವೇಷನ್ ಆಫ್ ಪ್ಲೇನ್ ಇತ್ತು, ಈಗ ಒಂದೇ ಇದೆ. ಸೊ ನಿಮಗೆ ಇದ್ರ ಮೇಲೆ ಈಕ್ವೇಷನ್ ಆಫ್ ಲೈನ್ ಮೇಲೆ ಒಂದು ಕ್ವೆಶನ್ ಬಂದರೆ ತುಂಬ ಸಿಂಪಲ್. ವೆಕ್ಟಾರ್ ಆರ್ ಈಸ್ ಈಕ್ವಲ್ ಟು ವೆಕ್ಟಾರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟಾರ್ ಬಿ, ಓನ್ಲಿ ಒನ್ ಈಕ್ವೇಷನ್ ಐ ಹ್ಯಾವ್. ಸೊ ಹಾಗಾಗಿ ವೆಕ್ಟಾರ್ ಎ ಇಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ವಿಚ್ ಲೈನ್ ಈಸ್ ಪಾಸಿಂಗ್ ಥ್ರೂ ಅಲ್ವಾ, ಆ್ಯಂಡ್ ವೆಕ್ಟಾರ್ ಬಿ ಈಸ್ ಎ ವೆಕ್ಟಾರ್ ವಿಚ್ ಈಸ್ ಪ್ಯಾರಲಲ್ ಟು ದ ಗಿವನ್ ಲೈನ್. ಇದೊಂದೇ ಲೈನ್ ನಮಗೆ ಇರೋದು. ಸೊ ಇದೊಂದೇ ಈಕ್ವೇಷನ್ ಆಫ್ ಲೈನ್ ಇರೋದ್ರಿಂದ ನನಗದು ಈಸಿ ಆಗುತ್ತೆ. ಸೊ ಇದ್ರ ಮೇಲೆ ಒಂದು ಕ್ವೆಶನ್ ಬರೋ ಪಾಸಿಬಿಲಿಟಿ ಇರ್ಬೋದು. ಇಲ್ಲಾಂದರೆ ಡೈರೆಕ್ಷನ್ ಕೊಸೈನ್ಸ್ ಮತ್ತು ಡೈರೆಕ್ಷನ್ ರೇಷಿಯೋಸ್ ಬಗ್ಗೆ ಒಂದು ಕ್ವೆಶನ್ ಬರೋ ಪಾಸಿಬಿಲಿಟಿ. ನೆಕ್ಸ್ಟ್ ಕಮ್ಸ್ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮಲ್ಲಿ ಒಂದು ಆಪ್ಟಿಮೈಸೇಷನ್ ಪ್ರಾಬ್ಲಮ್, ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಫಾರ್ 6 ಮಾರ್ಕ್ಸ್ ಕ್ವೆಶನ್. ಅದನ್ನು ಬಿಟ್ಟರೆ ಇನ್ನೇನು ಬರೋ ಪಾಸಿಬಿಲಿಟಿ ಇಲ್ಲ. ಇದರಲ್ಲೂ ನಿಮಗೆ ಇಲ್ಲಿವರೆಗೆ ಎಲ್ಲೂ ಅನ್ಬೌಂಡೆಡ್ ರೀಜನ್ ಕೇಳಿಲ್ಲ, ಎಲ್ಲ ಬೌಂಡೆಡ್ ರೀಜನ್ನೇ ಕೇಳಿದ್ದಾರೆ. ಬೌಂಡೆಡ್ ರೀಜನ್ ಮೇಲೆ ಪ್ರಿಪೇರ್ ಆಗೋದ್ರೆ ಸಾಕು, ಬಟ್ ನೆವರ್ ನೋ ಏನಾಗುತ್ತೆ ಅಂತ. ಬಟ್ ಬೌಂಡೆಡ್ ರೀಜನ್ ಮೇಲೆ ಮೋಸ್ಟ್ ಅಲ್ಲ, ಇಲ್ಲಿ ತನಕ ಕೇಳಿರೋ 100% ಎಲ್ಲ ಇಯರಲ್ಲೂ ಬೌಂಡೆಡ್ ರೀಜನ್ ಮೇಲೆ ಇದೆ. ಅನ್ಬೌಂಡೆಡ್ ರೀಜನ್ ಮೇಲೆ ಕ್ವೆಶನ್ ಎಲ್ಲೂ ಅರೈಸ್ ಆಗಿಲ್ಲ. ಸೊ ನೆಕ್ಸ್ಟ್ ಕಮ್ಸ್ ಪ್ರಾಬಬಿಲಿಟಿ. ಬೇಸ್ ಥಿಯರಮ್ ಒಂದು 3 ಮಾರ್ಕ್ಸ್ ಪ್ರಾಬ್ಲಮ್ಗೆ ಪಾಸಿಬಿಲಿಟಿ. ಟೋಟಲ್ ಪ್ರಾಬಬಿಲಿಟಿನೂ ಕೇಳ್ಬೋದು, ಆದರೆ ಟೋಟಲ್ ಪ್ರಾಬಬಿಲಿಟಿ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ನಮಗಿಲ್ಲ. ಸೊ ಮೋಸ್ಟ್ ಪ್ರಾಬಬಲ್ ಫಾರ್ 3 ಮಾರ್ಕ್ಸ್ ಈಸ್ ಬೇಸ್ ಥಿಯರಮ್. 2 ಮಾರ್ಕ್ಸ್ಗೆ ಕಂಡೀಷ್ನಲ್ ಪ್ರಾಬಬಿಲಿಟಿ, ಬೇಸಿಕ್ ಫಾರ್ಮುಲಾ P of A given that B is equal to P of A intersection B divided by P of B. ಅದ್ರ ಮೇಲೆ ಈ ಕ್ವೆಶನ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ಬೋದು. ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಕೇಳ್ಬೋದು. P of A intersection B is equal to P of A into P of B is the condition.
ಅದ್ರ ಮೇಲೆ ಕೇಳ್ಬೋದು. ಮಲ್ಟಿಪ್ಲಿಕೇಶನ್ ಥಿಯರಮ್ ಬಗ್ಗೆ ಕೇಳ್ಬೋದು. ಮೋರ್ ದ್ಯಾನ್ 2 ಇವೆಂಟ್ಸ್ ಕೊಟ್ಟು ಮಲ್ಟಿಪ್ಲಿಕೇಶನ್ ಥಿಯರಮ್ನ ಅಪ್ಲೈ ಮಾಡೋವಂಥ ಕ್ವೆಶನ್ಸ್ನು ನಮಗೆ ಅರೈಸ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ನಮಗೆ ಕ್ವೆಶನ್ ಪೇಪರ್ ಸೆಟ್ಟರ್ ಹೇಗೆ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಪಿ ಯು ಬೋರ್ಡಿಂದ ಏನೇನು ಕಂಡೀಷನ್ಸ್ ಇದೆ ಅಥವಾ ರೂಲ್ಸ್ನ ಪಿ ಯು ಬೋರ್ಡ್ ಸೆಟ್ ಮಾಡಿದೆ, ಮತ್ತು ನಾನು ಆ್ಯಸ್ ಎ ಸ್ಟೂಡೆಂಟ್ ಕೂತ್ಕೊಂಡಾಗ ನಾನು ಯಾವ ಥರ ಕಾನ್ಸೆಪ್ಟನ್ನ ಸ್ಪ್ಲಿಟ್ ಮಾಡಿ ಪ್ರತಿ ಚಾಪ್ಟ್ರಿಂದನೂ ಇಂಥ ಕಾನ್ಸೆಪ್ಟಿಂದ ಈ ಥರ ಕ್ವೆಶನ್ಸ್ ಬರೋವಂಥ ಎಕ್ಸ್ಪೆಕ್ಟೇಷನ್ನ ನಾನು ಹೇಗೆ ಇಟ್ಕೋಬೋದು ಅನ್ನೋದನ್ನು ಇದರಲ್ಲಿ ಹೇಳಿದೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.